ಸರ್, ಇವಾಗ ನೀವು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದೀರಾ, ಮಾದೇವ ಸಿನಿಮಾ. ಆ್ಯಂಡ್ ಮಿನಿಮಮ್ ಒಂದು ಸ್ವಲ್ಪ ದಿನ ಆದರೂ ನಮ್ಮ ಥಿಯೇಟರ್ಸ್ಗಳಲ್ಲಿ ಇದ್ದರೆ ಪ್ರಾಬಬ್ಲಿ ಜನರಿಗೆ ರೀಚ್ ಆಗುತ್ತೆ, ಹೆಚ್ಚು ಜನ ಬಂದ್ಬಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ಬೋದು. ಹಾಂ, ನಿಮಗೆ ಇಲ್ಲಿ ಎಷ್ಟೇ ಇದು ಮಾಡಿದ್ರು ಅವ್ರದ್ದೆಲ್ಲೋ ಇರ್ತಾರೆ, ಎಲ್ಲೋ ಕೂತು ಆಟ ಆಡಿಸ್ತಾರೆ. ಬಟ್ ಏನಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕಾಗಿರೋರು ನಾವೆಲ್ಲಿ ಏನೇ ನಮ್ಗೆ ಸಮಸ್ಯೆ ಆದ್ರೆ ನಾವು ಹೋಗೋದೇ ಚೇಂಬರ್ಗೆ. ಹೌದು, ಆಗಬೇಕು, ಸೊಲ್ಯೂಷನ್ ಕಂಡುಹಿಡಿಬೇಕು. ಓಕೆ, ಕನ್ನಡ ಸಿನಿಮಾ ಕೊಡಬೇಕು, ಕನ್ನಡ ಸಿನಿಮಾ ಕೊಡಬೇಕು. ತೆಲುಗು ಸಿನಿಮಾ, ತಮಿಳು ಸಿನಿಮಾ ಅಂತ ಬಂದ ತಕ್ಷಣ ಅಲ್ಲಿ ನೋಡಿ, ಲಾಸ್ಟ್ ಟೈಮ್ ಯಾವುದೋ ಒಂದು ತೆಲುಗು ಸಿನಿಮಾ ಅಲ್ಲಿ ಸ್ಕ್ರೀನಿಂಗ್ ನೋಡಿದ್ರೆ 95 ಇಷ್ಟಿದೆ. ಹೌದು, ಟಿವಿಗಳಲ್ಲೂ ಹಂಗೆ ಆಗ್ಬಿಟ್ಟಿದೆ ಮೇಡಮ್. ಓಕೆ, ಮಾರ್ಕೆಟ್ ನ ಎತ್ತಾಕೊಂತ ಇದ್ದಾರೆ ಅವರು, ಯಾರು ಅವರೆಲ್ಲ ಅವ್ರ ತರ ದುಡ್ಡಿದೆ ಅವರು ಪ್ರೊವೈಡ್ ಮಾಡಿ ಎಲ್ಲ ಹುಡುಗರು ಅಥವಾ ಮನೇಲೆಲ್ಲ ಅದೇ ಸಿನಿಮಾಗಳು ಪ್ಲೇ ಆಗೋ ತರ ಮಾಡ್ತಾ ಇರ್ತಾರೆ. ಅದು ನೋಡಿ ನೋಡಿ ನಮ್ ಕನ್ನಡದವ್ರನ್ನೇ ನೋಡ್ತಾ ಇಲ್ಲ ಮಕ್ಕಳು. ನೀವು ಡಬ್ಬಿಂಗ್ ಬಂತಲ್ಲ, ಡಬ್ಬಿಂಗ್ ಬಂದ್ರೆ ಅಲ್ಲಿಂದ ಚೆನ್ನಾಗಿರೋ ಸಿನಿಮಾ ಎತ್ತಿ ಡಬ್ಬಿಂಗ್ ಮಾಡಿಬಿಟ್ಟು ಸ್ಯಾಟಲೈಟ್ ಅಂದ್ರೆ ಇದೇನಾಗಿರುತ್ತೆ, ಕಥೆ ಹೇಳಿ. ಸಿಚುವೇಶನ್ ಹೇಳ್ತೀನಿ. ಲವ್ ಪ್ರಪೋಸ್ ಮಾಡಕ್ ಆಗಿರಲ್ಲ, ಎದುರ್ಕೊಂಡಿರ್ತಾನೆ. ಆ ಟೈಮಲ್ಲಿ ಮಾತಾಡೋದು ಅದ್ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಆಗಲ್ಲ ಮಚ್ಚ, ಆಗಲ್ಲ, ಆದ್ರೂ ಅವಳು ನನಗ್ ಬೇಕು ಕಣ್ರು, ಬೇಕು ಬೇಕು ಅಂದ್ರೆ ತಂದ್ಕೊಡಕ್ ಅವಳಿಗೆ ಕಿಂಗ್ ಸಿಗರೇಟ್ ರೆಂಟ್ಗೋ ಲೀಸ್ಗೋ ಕೊಟ್ಬಿಟ್ಟಿರ್ತಾರೆ. ಈಗ ನೀವೇನು ಮಾತಾಡ್ತಿದ್ರಿ, ನಾನು ಇದು ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಆ್ಯಕ್ಚುಲಿ ಕೇಳಬೇಕು ಅಂತ ಅನ್ಕೋತಾ ಇದ್ದೀನಿ. ಮ್ಯೂಸಿಕ್ನ ಸಿನಿಮಾನ ನಾನು ಆ್ಯಕ್ಚುಲಿ ಕಂಪ್ಯಾರಿಸನ್ ಮಾಡ್ತೀನಿ. ಇವಾಗ SP ಬಾಲು ಸರ್ ಅಂದರೆ ಲೆಜೆಂಡ್ರಿ ಸಿಂಗರು, 16 ಭಾಷೆಗಳಲ್ಲೇ ಹಾಡಿದಿರುವಂತಹ ಒಂದು ನಮ್ಮ ಸಿಂಗರ್. ಆಮೇಲೆ ಅವ್ರು ಆ್ಯಕ್ಚುಲಿ ನಾನು ಕೆಲವೊಂದು ಸಿಂಗರ್ಸ್ಗಳನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರು ಹೇಳಿದರು, ಬಾಲು ಸರ್ ಪ್ರಾಬಬ್ಲಿ ಒಂದೇ ಒಂದು ದಿನ ಅವರು 16 ಸಾಂಗ್ಗಳನ್ನ ರೆಕಾರ್ಡ್ ಮಾಡ್ತಾ ಇದ್ರಂತೆ. ಅಂದರೆ ಒಂದಿನ 28 ಸಾಂಗ್ಸು, ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಎಲ್ಲ ಆಗಿದೆ. ಅವ್ರು ಆ್ಯಕ್ಚುಲಿ ಬೇರೆ ಸಿಂಗರ್ಸ್ನ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ಅಂದರೆ ಅಷ್ಟೊಂದು ಅಂದರೆ ಬ್ಯೂಟಿಫುಲ್ ಸಿಂಗರ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇದ್ದರೆ ನಾವು ಬೇರೆಯವ್ರನ್ನ ಏನಕ್ಕೆ ಅಪ್ರೋಚ್ ಆಗ್ತೀವಿ? ಅಂದರೆ ನಮಗೆ ಪ್ರಮೇಯ ಬರೋದಿಲ್ಲ. ಬಿಕಾಸ್ ತಮಿಳ್ನಲ್ಲಿ ಆಡ್ತಾರೆ, ಮಲಯಾಳಂನಲ್ಲಿ ಆಡ್ತಾರೆ, ಹಿಂದಿನಲ್ಲಿ ಆಡ್ತಾರಲ್ವ. ಬಿಕಾಸ್ ಬೇರೆಯವರಿಗೆ ನಾವು ಆಪರ್ಚುನಿಟಿ ಕೊಡೋದೇ ಇಲ್ಲ. ಅಂದರೆ ಎಲ್ಲ ಸಾಂಗ್ಸ್ಗಳು ಅಷ್ಟು ಅವರೇ ಅದ್ಭುತವಾಗಿ ಅವರೇ ಹಾಡ್ತಿದ್ರು. ಈಗ ಕನ್ನಡ ಸಿನಿಮಾ ಅಂತ ನಾವು ತೊಗೊಂಡಾಗ ಕನ್ನಡ ಸಿನಿಮಾಗಳು ನಾವು ಅದೇ ರೀತಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಥಿಯೇಟರ್, ಒಂದು ಮಾಲ್ ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬಂದಿರುತ್ತೆ, ಕನ್ನಡ ಸಿನಿಮಾಗಳು ಕೂಡ ಇರುತ್ತೆ. ಜನರು ಥಿಯೇಟರ್ಗೆ ಬರ್ತಾ ಇದ್ದಾರೆ. ಇಲ್ಲಿ ಕನ್ನಡ ಸಿನಿಮಾಗೆ ಹೋಗೋ ಬದಲು ಮಲಯಾಳಂ ಸಿನಿಮಾಗೆ ಹೋಗ್ತಾ ಇದ್ದಾರೆ, ಇಂಗ್ಲೀಷ್ ಸಿನಿಮಾಗೆ ಹೋಗ್ತಾ ಇದ್ದಾರೆ, ತಮಿಳ್ ಸಿನಿಮಾಗೆ ಹೋಗ್ತಾ ಇದ್ದಾರೆ, ತೆಲುಗುಗೆ ಹೋಗ್ತಾ ಇದ್ದಾರೆ. ಸೊ ನಾವು ಆ ರೀತಿಯಾದಂಥ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟನ್ನು ನಾವು ಜನರಿಗೆ ಕೊಟ್ಟರೆ ಪ್ರಾಬಬ್ಲಿ ಯಾಕೆ ಅವರು ಡೈವರ್ಟ್ ಆಗೋದಿಲ್ಲ ಅಂತ ಅನಿಸುತ್ತೆ. ಸೊ ಇದು ನನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ. ಏನು ಹೇಳ್ತೀರಾ ನೀವುಗಳು? ಇಂಡಸ್ಟ್ರಿನಲ್ಲೇ ನೀವಿದ್ದೀರಾ, ಸೊ ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ. ಆ ಕಾಂಟೆಂಟ್ ಬಗ್ಗೆ ನಾನು ಹೇಳ್ತಿರೋದು. ಹಾಂ, ಈಗ ತೆಲುಗು, ತಮಿಳು, ಮಲಯಾಳಂ ನಾನು ಅಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಕೇರಳಗೆ, ನಾವು ಓಡಾಡ್ತಾ ಇದ್ದೀವಿ. ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಕಣ್ಣು ಬೀಳುತ್ತೆ. ಓಕೆ, ಅಲ್ಲೇ ನೀವು ಸಿನಿಮಾಗಳು ಎಲ್ಲ ಸಿನಿಮಾಗಳು ಹಿಟ್ ಆಗುತ್ತಂತಿಲ್ಲ. ಅಲ್ಲಿ ಪ್ರೊಡ್ಯೂಸರ್ಸು, ಕೇರಳ ಪ್ರೊಡ್ಯೂಸರ್ಸು ನಿಮಗೆ ಓಪನ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾ ನಮ್ಗೆ ಇಷ್ಟೇ ಕಲೆಕ್ಷನ್ ಆಗಿದೆ ಅಂತ ಅವರು ಒದ್ದಾಡ್ತಾ ಇದ್ದಾರೆ. ಓಕೆ ಓಕೆ, ಇಲ್ಲೇನ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ, ಮಲಯಾಳಂ ಅವ್ರು ಸಾಕಾಗಿ ಮಾಡ್ತಾರೆ, ತರ ಮಾಡ್ಬೇಕು. ಹಂಗಲ್ಲಪ್ಪ, ಹಂಗಿಲ್ಲ. ಹೌದೌದು, ಸೋಲ್ತಾ ಇದಾರೆ. ಹೌದು. ಅಲ್ಲೂ ಈಗ ನಮ್ದು KGF, ಕಾಂತಾರ, ಚಾರ್ಲಿ ಎಲ್ಲ ಬಂತು. ಅವರೆಲ್ಲ ಏನ್ ಅನ್ಕೊಂಡಿರ್ತಾರೆ, ಈಗ ಕನ್ನಡದಲ್ಲಿ ಸಾಕಾಗಿ ಮಾಡ್ತಾರೆ ಸಿನಿಮಾಗಳು ಅಂತ. ಅವ್ರ ಮೈಂಡ್ ಸೆಟ್ ಹಂಗಿರುತ್ತೆ. ಕನ್ನಡದವ್ರ ತರ ಈಗ ನಮ್ ತಾಯಿ ಆಂಧ್ರ ಪ್ರದೇಶ, ತಮಿಳ್ನಾಡಿಗೆಲ್ಲ ಶೂಟಿಂಗ್ ಹೋದಾಗ ಯಶ್ ಪ್ಲೇ ಪಂಡ್ರ ಅಂತ ತಮಿಳಲ್ಲಿ ಮಾತಾಡ್ತಾರೆ. ಚಾರ್ಲಿ ಚೆನ್ನಾಗಿತ್ತು ಅಂತ ತೆಲುಗು ಮಾತಾಡ್ತಾರೆ. ಅವ್ರಿಗೆಲ್ಲ ಕನ್ನಡ ಸಿನಿಮಾ ಮೇಲೆ ಮೈಂಡ್ ಸೆಟ್ ಬೇರೆ ಇದೆ. ಅಂದ್ರೆ ಇವಾಗ ಹೆಂಗೆ ನಾವು ತೆಲುಗು, ತಮಿಳೆಲ್ಲ ಸೂಪರ್ ಅನ್ಕೊಂಡ್ಬಿಟ್ಟಿದೀವೋ, ಹಂಗ ಅವ್ರಿಗೆ ನಮ್ಮ ಮೇಲಿದೆ. ಅವ್ರು ನಮ್ಮನ್ನ ನೋಡ್ತಾ ಇದಾರೆ, ನಾವು ಅವ್ರನ್ನ ನೋಡ್ತಾ ಇದೀವಿ. ಇಲ್ಲಿ ಉಲ್ಟಾ, ನಮ್ಮನ್ನ ನಾವೇ ನೋಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಬಿಕಾಸ್ ಆಕ್ಚುಲಿ ನಾನು ಕೆಲವೊಂದು ಡೈರೆಕ್ಟರ್ಸ್ಗಳನ್ನ ಮಾತಾಡ್ಸ್ಬೇಕಾದ್ರೆ ಸಾಮಾನ್ಯವಾಗಿ ಸರ್ ಎಲ್ಲರೂ ಇದೇ ಮಾತನ್ನು ಹೇಳಿದ್ರು, ಮಲಯಾಳಂನಲ್ಲಿ ಕೊಡುವಂಥ ಒಂದು ನೇಟಿವಿಟಿ ಸಬ್ಜೆಕ್ಟು ನಮ್ಮಲ್ಲಿ ಬರಬೇಕು, ಇನ್ನು ಹೆಚ್ಚು ನೇಟಿವಿಟಿಗೆ ತಕ್ಕಂಥ ಸಬ್ಜೆಕ್ಟ್ಗಳು ಬಂದರೆ ಜನ ಸ್ವೀಕರಿಸ್ತಾರೆ ಅಂತ. ಆ ಥರ ಸಾಕಷ್ಟು ಜನ ನಿರ್ದೇಶಕರು ಹೇಳಿದ್ದಾರೆ. ಸೊ ಅದಕ್ಕೆ ನನಗೆ ಅನ್ನಿಸ್ತಿತ್ತು, ಈ ರೀತಿ ಸಬ್ಜೆಕ್ಟ್ಸ್ಗಳು ಕೊಟ್ಟರೆ ಜನ ತಗೋತಾರಲ್ವಾ ಅಂತ, ಸ್ವೀಕರಿಸ್ತಾರೆ. ಟಚ್ ಮಾಡಿರುವಂಥ ಸಿನಿಮಾ ಪಕ್ಕ ನೇಟಿವಿಟಿ. ಓಕೆ, ಟಚ್ ಮಾಡಿದೆ. ಮಾಮೂಲಿ ಲಗ್ಗೆರೆ ಈ ಕಡೆ ಕಮಲಾನಗರ, ಸುತ್ತಮುತ್ತ ಭಾಗದಲ್ಲಿ ಹೇಗಿರುತ್ತೆ ಒಂದಷ್ಟು ಕ್ಯಾರೆಕ್ಟರ್
ಟಚ್ ಮಾಡೋದು. ಟಚ್ ಮಾಡಿರುವಂಥದ್ದು. ಓಕೆ. ಆಮೇಲೆ ಮಲಯಾಳಂ ತರ ಇರುತ್ತೆ ಅನ್ಕೊಂಬಿಟ್ಟಿರಾ? ಪಕ್ಕ ಕನ್ನಡ ತರ ನಾನು ಹಂಗೆ ಅನ್ಕೊಂಡಿಲ್ಲ. ಮಲಯಾಳಂ ಮಾತಾಡ್ತಿದ್ರಲ್ಲ, ಓ ಮಲಯಾಳಂ ತರ ಇಲ್ಲ ಇಲ್ಲ, ಪಕ್ಕ ಕನ್ನಡ ತರ. ಮಲಯಾಳಂ ಅವ್ರು ಮಲಯಾಳಂ ತರ ಮಾಡ್ಲಿ, ತೆಲುಗು ತರ ಕಲ್ಚರ್. ಓಕೆ. ಶಾರ್ಟ್ ಕಟಿಂಗ್ಸ್ ಇಂದ ಹಿಡಿದು ಮೇಕಿಂಗ್ ಇಂದ ಹಿಡಿದು ಕನ್ನಡ ತರನೇ. ಎಲ್ಲೆಲ್ಲಿ ಮಾಡಿದ್ದೀರಾ ಸರ್ ಲೊಕೇಶನ್ಸ್ ಶೂಟ್? ಲಗ್ಗೆರೆ, ಹಾಂ, ಆಮೇಲೆ ಕಾಮಾಕ್ಷಿ ಕಳ್ಳ, ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರೇನಾ? ಎಷ್ಟು ದಿನ ಆಯಿತು ಶೆಡ್ಯೂಲು ಶೂಟಿದು? 46. ಓಕೆ. ಹಾಂ, ಓಕೆ. ಏನು ಚಾಲೆಂಜಸ್ ಇತ್ತು ಸರ್ ನಿಮಗೆ ಸಿನಿಮಾದಲ್ಲಿ? ಬಿಗ್ಗೆಸ್ಟ್ ಚಾಲೆಂಜ್ ರಿಲೀಸ್ ಮಾಡೋದಾ ಅಥವಾ ಏನಿತ್ತು ಅಂತ? ಹಾಂ, ಅದೇ ಚಾಲೆಂಜ್. ಓಕೆ, ರಿಲೀಸ್ ಮಾಡೋದು. ಎಷ್ಟು ಅಂದರೆ ಯಾವಾಗ ಶೂಟ್ ಆಗಿತ್ತು ಅಂತ? ಕೊರೋನಾ ಟೈಮಲ್ಲ ಹಿಂಗೆ? ಇಲ್ಲ, ಮುಗಿದ ನಂತರ. ಓಕೆ ಓಕೆ. ರಿಲೀಸ್ಗೆ ಇವಾಗ ಪ್ಲಾನ್ ಮಾಡ್ತಿದ್ದೀರಾ? ಜೂನ್ 27. ಅಂದ್ರೆ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಗಿ 1.5 ವರ್ಷ. ಅಲ್ಲಿಂದ ಹಂಗೆ ಶೂಟ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಬೇಕಾಯ್ತು. ಹೌದು, ಎಕ್ಸಾಕ್ಟ್ಲಿ. ಮುಗಿಸ್ಕೊಂಡು ಈಗ ರೆಡಿ ಇದೆ. ನಾವು ಎಲ್ಲಿ ಕ್ವಾಲಿಟಿಯಲ್ಲಿ ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ನಮ್ಗೆ ಇದೇ ಬೇಕಂದ್ರೆ ಅದೇ ಟೆಕ್ನಿಷಿಯನ್ಸ್ ಕಡೆಯಿಂದ ಮಾಡಿಸಿರೋದು. ಆ ಥರ ಕ್ವಾಲಿಟಿಯಲ್ಲೇ ಮಾಡ್ಕೊಂಡು ಬಂದು. ನಾನು ಟೀಸರು ಟ್ರೈಲರ್ ನೋಡಿದೆ ಸರ್, ನಂಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ಸ್ ಕೂಡ ನೋಡಿದ್ದೀನಿ, ತುಂಬ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾ ನೋಡ್ತೀನಿ 27ನೇ ತಾರೀಕು ಖಂಡಿತವಾಗ್ಲೂ ನೋಡ್ತೀನಿ. ಆ್ಯಂಡ್ ನನಗೆ ಒಂದು ಏನು ಅನ್ನಿಸ್ತು ಅಂದರೆ, ಇವಾಗ ಆಗೆಲ್ಲ ಅಣ್ಣವ್ರ ಸಿನಿಮಾ ಆಗಿರ್ಬೋದು, ವಿಷ್ಣುವರ್ಧನ್ ಸಿನಿಮಾ ಆಗಿರ್ಬೋದು, 200 ದಿನ 300 ದಿನ 1 ವರ್ಷ ಕೂಡ ಕೆಲವೊಂದು ಸಿನಿಮಾಗಳು ಓಡಿದೆ. ಆ ಟೆಕ್ನಾಲಜಿ ನೋಡಿದ್ರೆ ಅಷ್ಟಕ್ಕಷ್ಟೇ ಇತ್ತು, ಅಂದರೆ ಅಷ್ಟೊಂದು ಟೆಕ್ನಾಲಜಿ ಕೂಡ ಇರಲಿಲ್ಲ. ಬಟ್ ಇವಾಗ ಎಲ್ಲವೂ ಇದೆ, ಟೆಕ್ನಾಲಜಿ ಇದೆ, ಎಲ್ಲವೂ ಇದೆ, ಅಡ್ವಾನ್ಸ್ಡ್ ಆಗಿ ಎಲ್ಲವೂ ಕೂಡ ಬಂದಿದೆ. ಆದರೆ ಕೂಡ ಸಿನಿಮಾ ಒಂದು ಅಂದರೆ ಪ್ರಮೋಷನ್ ಹಂತಕ್ಕೆ ನಾವು ಸಾಕಷ್ಟು ದುಡ್ಡುಗಳನ್ನ ಖರ್ಚು ಮಾಡ್ತೀವಿ. ಎಷ್ಟೊಂದು ಅಂದರೆ ತುಂಬ ಪ್ರಯತ್ನ ಪಡ್ತೀರಾ, ಓಡಾಡ್ತಾನೆ ಇರ್ತೀರಾ. ಬಟ್ ಆದರೂ ಕೂಡ ಒಂದು 2 ದಿನ 3 ದಿನ ಅಷ್ಟೇ. ವೀಕೆಂಡ್ಸ್ ಬಂದರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ, ಸೋಮವಾರ ಅಷ್ಟೊತ್ತಿಗೆ ಸಿನಿಮಾ ತೆಗ್ದೇ ಬಿಟ್ಟಿರ್ತಾರೆ. ಸಿಂಗಲ್ ಥಿಯೇಟರ್ಸ್ಗಳು ಸಿಗೋದು ಕಡಿಮೆ, ಮಾಲ್ಗಳಲ್ಲಂತೂ ತೆಗ್ದೇ ಬಿಟ್ಟಿರ್ತಾರೆ. ಯಾಕೆ ಈ ಪ್ರಾಬ್ಲಮ್ ಏನಕ್ಕೆ ಆಗ್ತಿದೆ ಅಂತ ಸರ್ ನಮ್ಮ ಇಂಡಸ್ಟ್ರಿನಲ್ಲಿ? ಯಾಕೆ ಅಂತ? ಒಳ್ಳೆ ಸಿನಿಮಾನೇ ಮಾಡಿರ್ತೀರಾ, ಕಂಟೆಂಟು ಚೆನ್ನಾಗಿರುತ್ತೆ, ಬಟ್ ಯಾಕೆ? ಅಲ್ಲ, ಅದು ಓಕೆ, ಬಟ್ ಆವಾಗಲೂ ಕೂಡ ರಿಲೀಸ್ ಆಗ್ತಾ ಇತ್ತು. ಅಂದರೆ ಇವಾಗ ಆಗಲೂ ಕೂಡ ರಿಲೀಸ್ ಆಗ್ತಾ ಇತ್ತು. ಬಟ್ ಏನಂದ್ರೆ ಒಂದು ಸಿನಿಮಾ ಅಷ್ಟು ಮೇಡಮ್ ಅಲ್ಲಿ ಏನಾಗಿದೆ, ನಂಬರ್ ಆಫ್ ಸಿನಿಮಾಸ್ ಕಡಿಮೆ ಇತ್ತು ಅವಾಗಿನ ಕಾಲಘಟ್ಟದಲ್ಲಿ. ನಂಬರ್ ಆಫ್ ಸಿನಿಮಾಸ್ ಅಂದ್ರೆ ಮಿನಿಮಮ್ ಒಂದು ಸಿನಿಮಾ ಅಂದ್ರೆ ಒಂದು 20 ದಿನ, ಒಂದು ತಿಂಗಳು ಅಂದ್ರೆ ಟೇಕಪ್ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಇರ್ತಿತ್ತು. ಈಗ ಅಲ್ಲಿ ಓಕೆ, ಯಾರು ದೊಡ್ಡದಾಗಿರ್ಬೋದು, ಹಿಂದೆ ನೀವು ಹೇಳಿದ್ರಲ್ಲ ಅನ್ನೋರ್ ಸಿನಿಮಾಗಳು ಅಲ್ಲ, ಅನ್ನೋರ್ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಚೆನ್ನಾಗಿರ್ತಿದ್ವು. ಬಟ್ ಇವಾಗ ಏನಾಗಿದೆ ಅಂದರೆ, ನಮ್ಮ ಸಿನಿಮಾ ಟೇಕಪ್ ಆಗ್ತಿದೆ ಅನ್ನೋಷ್ಟೊತ್ತಿಗೆ ಹಿಂದ್ಗಡೆ ಲೋಡ್ಗಳಾಗಿರುತ್ತೆ, ಹಿಂದ್ಗಡೆ ಸಿನಿಮಾಗಳು ಬರ್ತಾ ಇರ್ತವೆ. ಬಟ್ ಅದಕ್ಕೆ ಸ್ಪೇಸ್ ಕೊಡಬೇಕು. ಅದಕ್ಕೆ ಸ್ಪೇಸ್ಗಳನ್ನ ಆಲ್ಮೋಸ್ಟ್ ಡಿಸ್ಟ್ರಿಬ್ಯೂಟರ್ಗಳು ಅವರು ಇವರು ಎಲ್ಲ ರೆಡಿ ಇರ್ತಾರೆ. ಬಟ್ ನಮ್ದು ಅದು ಪಬ್ಲಿಸಿಟಿ ಆಗೋ ಅಷ್ಟೊತ್ತಿಗೆ ಥಿಯೇಟರ್ ತೆಗೆದಿರ್ತಾರೆ. ಅದೇ ಪ್ರಾಬ್ಲಮ್. ಸಿನಿಮಾ ಚೆನ್ನಾಗಿದೆ ಅಂತ ಮೌಟ್ ಆಗೋ ಅಷ್ಟೊತ್ತಿಗೆ ಅದು ಬರ್ಬೇಕು, ಬಂದು ಜನ ನೋಡೋ ಅಷ್ಟೊತ್ತಿಗೆ ಸಿನಿಮಾ ಇದ್ದಿರ್ತಾನೆ, ಅದು ಅವರು ಎಲ್ಲರೂ ನಿಲ್ಲಿಸ್ಕೊಳಕ್ಕಾಗಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಆ್ಯಕ್ಚುಲಿ ನಡೆದಂಥ ಒಂದು ಇನ್ಸಿಡೆಂಟು, ಮಾದೇವ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ಇವತ್ತು ಮಾಲ್ಸ್ಗಳಲ್ಲೆಲ್ಲ ತೆಗೆದುಹಾಕಿದ್ದಾರೆ ಆ ಸಿನಿಮಾವನ್ನು. ಅದಕ್ಕೆ ಚೇಂಬರಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಅಂದರೆ ಚೆನ್ನಾಗಿ ಓಡ್ತಾ ಇರೋವಂಥ ಸಿನಿಮಾವನ್ನು ಯಾಕೆ ತೆಗಿತಾ ಇದ್ದಾರೆ ಅಂತ. ಸೊ ಬಿಕಾಸ್ ಏನಕ್ಕಂದರೆ ಇವಾಗ ಜನರು ಆಬ್ವಿಯಸ್ಲಿ ಸಾಟರ್ಡೆ ಸಂಡೇನೇ ಬಂದುಬಿಟ್ಟು ಸಿನಿಮಾಗಳನ್ನ ನೋಡೋದು, ಅವ್ರು ಫ್ರೀ ಇರ್ತಾರೆ. ಆ್ಯಂಡ್ ಮಿನಿಮಮ್ ಒಂದು ಸ್ವಲ್ಪ ದಿನ ಆದರೂ ನಮ್ಮ ಥಿಯೇಟರ್ಸ್ಗಳಲ್ಲಿ ಇದ್ದರೆ ಪ್ರಾಬಬ್ಲಿ ಜನರಿಗೆ ರೀಚ್ ಆಗುತ್ತೆ, ಹೆಚ್ಚು ಜನ ಬಂದುಬಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ಬೋದು. ಈ ರೀತಿ ಮಾಡೋದು ತಪ್ಪು ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ಕೇಳ್ತಿದ್ದೀನಿ. ಹಾಂ, ನಿಮಗೆ ಇಲ್ಲಿ ಎಷ್ಟೇ ಇದು ಮಾಡಿದ್ರು ಅವ್ರದ್ದೆಲ್ಲೋ ಇರ್ತಾರೆ, ಎಲ್ಲೋ ಕೂತು ಆಟ ಆಡಿಸ್ತಾರೆ. ಅಲ್ಲಿ ಹೋಗಿ ನೀನು ಥಿಂಕ್ ಮಾಡಿದ್ರು ಅವ್ರದ್ದು ಏನೋ ಇರುತ್ತೆ, ಅವ್ರು ಯಾಕೆ ಮಾಡ್ತಾರೆ ಅಂತ. ಓಕೆ. ಬಟ್ ಏನಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕಾಗಿರೋರು ನಾವೆಲ್ಲಿ ಏನೇ ನಮ್ಗೆ ಸಮಸ್ಯೆ ಆದ್ರೆ ನಾವು ಹೋಗೋದೇ ಚೇಂಬರ್ಗೆ. ಹೌದು, ಈಗ ಚೇಂಬರ್ ಅವ್ರೇನು ಇದು ಮಾಡ್ತಿಲ್ಲ, ಪಾಪ ಅವರು ಹೋರಾಟ ಕೊಡ್ತಿದ್ದಾರೆ. ಹೌದು. ಬಟ್ ಅದಕ್ಕೊಂದು ಸ್ಟ್ರಾಂಗ್ ಒಂದು ಏನಂತಾರೆ, ಈ ಸಮಸ್ಯೆ ಬರ್ದಿರೋಂಗೆ ಏನೋ ಒಂದು ಆಗಬೇಕು, ಸೊಲ್ಯೂಷನ್ ಕಂಡುಹಿಡಿಬೇಕು. ಕನ್ನಡ ಸಿನಿಮಾ ಕೊಡಬೇಕು, ಕನ್ನಡ ಸಿನಿಮಾ ಕೊಡಬೇಕು. ತೆಲುಗು ಸಿನಿಮಾ, ತಮಿಳು ಸಿನಿಮಾ ಅಂತ ಬಂದ ತಕ್ಷಣ ಅಲ್ಲಿ ನೋಡಿ, ಲಾಸ್ಟ್ ಟೈಮ್ ಯಾವುದೋ ಒಂದು ತೆಲುಗು ಸಿನಿಮಾ ಅಲ್ಲಿ ಸ್ಕ್ರೀನಿಂಗ್ ನೋಡಿದ್ರೆ 95 ಇಷ್ಟಿದೆ. ಬಟ್ ಅದೇ ಸಿನಿಮಾ ಇಲ್ಲಿ ತೆಲುಗು ಸಿನಿಮಾ ಕನ್ನಡದಲ್ಲಿ ಮಾಡಿದ್ರೆ 130 ಸ್ಕ್ರೀನಿಂಗ್. 25 to 130 ಸ್ಕ್ರೀನಿಂಗ್ ಅವರ ಲ್ಯಾಂಗ್ವೇಜ್ ಅಲ್ಲಿ, ಅವ್ರ ಸ್ಟೇಟ್ ಅಲ್ಲಿ ಬಿಟ್ರೆ ಬರೀ 95 ಸ್ಕ್ರೀನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಗೊತ್ತಿಲ್ಲ, ಯಾರು ಕೇಳ್ಬೇಕು ಇದನ್ನ. ಹೌದು, ಈ ಟಿವಿಗಳಲ್ಲೂ ಹಂಗೆ ಆಗ್ಬಿಟ್ಟಿದೆ ಮೇಡಮ್. ಹೌದು, ಎಷ್ಟು ನಿಲ್ಸ್ಕೊಂತೀವಿ ನಾವೆಲ್ಲ ಡಬ್ಬಿಂಗ್ ವಿರೋಧ ಎಲ್ಲ ಮಾಡಿದ್ರಲ್ಲ. ಹೌದೌದು. ಇವತ್ತಿನ ಮಕ್ಳಿಗೆ ನೀವು ಕೇಳಿ, ಯಾರು ನಿಮ್ಗೆ ಹೀರೋ ಇಷ್ಟ ಅಂತ?
ಎಷ್ಟು ಇದೆ ಅದು ಬೇರೆ ಬೇರೆ ಎಲ್ಲ. ಮಹೇಶ್ ಬಾಬು, ಅಲ್ಲು ಅರ್ಜುನ್, ರಾಮ್ ಚರಣ್. ನಾವು ವಾಪಸ್ ಕೇಳ್ಬೇಕು, ಕನ್ನಡದಲ್ಲಿ ಯಾರು ಇಷ್ಟ ಹೇಳೋ ಅಂತ. ಅಂದ್ರೆ ಅದು ಫೀಡ್ ಮಾಡ್ತಾ ಇದಾರೆ, Okay. ಮಾರ್ಕೆಟ್ ನೇ ಎತ್ತಾಕೊಂತ ಇದಾರೆ ಅವರು ಯಾರು ಅವರೆಲ್ಲ. ಅವ್ರ ಹತ್ರ ದುಡ್ಡಿದೆ, ಅವರು ಪ್ರೊವೈಡ್ ಮಾಡಿ ಎಲ್ಲ ಹುಡುಗರು ಅಥವಾ ಮನೇಲೆಲ್ಲ ಅದೇ ಸಿನಿಮಾಗಳು ಪ್ಲೇ ಆಗೋ ತರ ಮಾಡ್ತಾ ಇದ್ದಾರೆ. ಅದು ನೋಡಿ ನೋಡಿ ನಮ್ ಕನ್ನಡದವ್ರನ್ನೇ ನೋಡ್ತಾ ಇಲ್ಲ ಮಕ್ಕಳು. ನೀವು ಈಗ ಹೌದು. ಡಬ್ಬಿಂಗ್ ಬಂತಲ್ಲ, ಡಬ್ಬಿಂಗ್ ಬಂದ್ರೆ ಅಲ್ಲಿಂದ ಚೆನ್ನಾಗಿ ಸಿನಿಮಾ ಎತ್ತಿ ಡಬ್ಬಿಂಗ್ ಮಾಡಿಬಿಟ್ಟು ಸ್ಯಾಟಲೈಟ್ ಅಲ್ಲಿ ಬರ್ತಾರೆ. ನಾನು ಅದಕ್ಕೆ ಹೇಳ್ತಿದ್ದೆ, ಬಿಕಾಸ್ ಸರ್ ಇವಾಗ ನೀವುಗಳೆಲ್ಲ ಕಷ್ಟಪಟ್ಬಿಟ್ಟು ಒಂದು ಸಿನಿಮಾಗಳು ಮಾಡಿರ್ತೀರ ಅಂಡ್ ಒಂದು ಹೀರೋ ಆಗಿ ಎಸ್ಟಾಬ್ಲಿಷ್ ಆಗಬೇಕು ಅಂದರೆ ಸುಲಭವಾದ ಮಾತಲ್ಲ. ಬಿಕಾಸ್ ಏನಕ್ಕಂದರೆ ಆಗ ಅವ್ರುಗಳನ್ನ ನಾವೊಂದು ಹಿಸ್ಟ್ರಿ ತೆಗೆದ್ರೆ 200 ಸಿನಿಮಾ 300 ಸಿನಿಮಾ ಸಪೋರ್ಟಿಂಗ್ ಆ್ಯಕ್ಟರ್ಸು 250 ಸಿನಿಮಾ ಎಷ್ಟು 1000 ಸಿನಿಮಾಗಳು ಮಾಡಿರ್ತಾರೆ. ಈಗ ಒಂದು 5-6 ಸಿನಿಮಾಕ್ಕೆ ಏಜ್ ಬಾರ್ ಆಗಿಬಿಟ್ಟಿರುತ್ತೆ. ಇನ್ನು ಎಲ್ಲೇ ಅವರ ಲೈಫು ನೋಡಿದ್ರೆ ಇವೆಲ್ಲ ನೆನೆಸ್ಕೊಂಡ್ರೆ ಯಾಕೆ ಈ ಥರ ಆಗ್ತಿದೆ, ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ ನಮ್ಮಲ್ಲಿ. ಅಂದರೆ ನಾವುಗಳೇ ಇವಾಗ ಯೂತ್ಗಳಾಗಿರೋದ್ರಿಂದ ನಾವುಗಳೇ ಏನೋ ಒಂದು ಸೊಲ್ಯೂಷನ್ಗಳು ಇಂಡಸ್ಟ್ರಿನಲ್ಲಿ ಇರೋರೇ ಒಂದು ಕಂಡಿಡಿಬೇಕಲ್ವಾ. ಕಂಡಿಡಿಬೇಕಂದ್ರೆ ಏನಾಗುತ್ತೆ ಗೊತ್ತಾ, ಈಗ ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ, ಜನ ಬಂದು ನೋಡಿ ನಮ್ಗೆ ಗೆಲ್ಸಿ ಸಪೋರ್ಟ್ ಮಾಡಿದ್ರು ಅನ್ಕೊಳ್ಳಿ, ನಾವು ನೆಕ್ಸ್ಟ್ ಸುಮ್ಮನೆ ಇರ್ತೀವ? ನಾವು ಒಳ್ಳೆ ಸಿನಿಮಾನೇ ಮಾಡ್ತೀವಿ. ಹೌದು, ಅವರಾಗ್ಲಿ ನಾನಾಗ್ಲಿ ಪ್ರೊಡ್ಯೂಸರ್ ಸರ್ ಆಗ್ಲಿ ಚೇತನ್ ಆಗ್ಲಿ ಒಂದಷ್ಟು ವಿಷನ್ ಇಟ್ಕೊಂಡಿರ್ತೀವಿ. ಈಗ ಹೌದು, ಅದೆಲ್ಲ ವರ್ಕ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಜನರ ಸಹಕಾರ ಬೇಕು. ಇಲ್ಲಿ ಏನು ಕೌಂಟ್ ಆಗಲ್ಲ, ಜನ ಬಂದ್ ಕೈ ಹಿಡಿದ್ರ, ಜನ ಬಂದ್ ನೋಡಿದ್ರ ಮುಗಿದ ಗೆದ್ದಂಗೆ. ಅಥವಾ ನಾವು ಏನ್ ನೀವ್ ಹೇಳ್ತಾ ಇದೀರ ಸೊಲ್ಯೂಷನ್ಸ್, ಹೆಂಗ್ ಸೊಲ್ಯೂಷನ್ಸ್ ಮೇಡಮ್? ಕಥೆಗಳೇನೆ ಸೊಲ್ಯೂಷನ್. ಓಕೆ, ನಮ್ ಸಿನಿಮಾ ಕತೆ ಹೆಂಗ್ ಸ್ಟ್ರೆಂತ್ ಇದೆಯೋ, ನೆಕ್ಸ್ಟ್ ಕಥೆಗಳೇ ಸೊಲ್ಯೂಷನ್. ಕತೆ ಕೆಲಸ ಅಷ್ಟೇ, ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅದ್ರ ಜೊತೆಗೆ ನಮ್ಮ ಏನ್ ಚೇಂಬರು, ಹಿರಿಕರು, ಸೀನಿಯರ್ಸ್ ಎಲ್ಲ ಹೋರಾಟ ಕೊಡ್ತಿದ್ದಾರೆ, ಅವರೆಲ್ಲ ಇದ್ ಮಾಡ್ತಿದ್ದಾರೆ ಅಂತ ಎಲ್ರು ಎಲ್ಲ ಇದ್ ಮಾಡ್ತಾ ಇದಾರೆ. ಅದೆಲ್ಲ ಸ್ಟ್ರಕ್ಚರ್ಡ್ ಆಗಿ ಒಂದು ಫಾರ್ಮ್ ಆಗ್ಬಿಟ್ರೆ ನಮ್ದು ಗಟ್ಟಿಯಾಗಿ ನಿಲ್ತೀವಿ ಅಂತ ಹೇಳ್ತಿದ್ದೀರಾ. ಓಕೆ, ಅಂಡ್ ನಿಮ್ಮ ಸಿನಿಮಾದಲ್ಲಿ ಯಾವ ಭಾಗ ಪ್ರೇಕ್ಷಕರನ್ನ ಹೆಚ್ಚು ಮುಟ್ಟುತ್ತೆ ಅಂತ ನಿಮ್ಗೆ ಅನಿಸ್ತಿದೆ? ಹೋಗ್ತಾ ಹೋಗ್ತಾ ಕತೆ ಯೂಶಲಿ ಕನೆಕ್ಟ್ ಆಗ್ತಾ ಹೋದಂಗೆ ನಿಮಗೆ ಕ್ಲೈಮ್ಯಾಕ್ಸ್ ಹತ್ರ ನಿಮ್ಗೆ ತುಂಬಾ ಡೆಪ್ತ್ ಆಗಿ ಹೋಗುತ್ತೆ. ಅಂದ್ರೆ ಅದೊಂದು ಪೀಕ್ ಹಿಂಗ್ ಮೌಂಟ್ ಎವರೆಸ್ಟ್ ಏರ್ತೀವಲ್ಲ ಹಂಗೆ ಏರಿದ್ದೀರಾ ಸರ್? ಹೇಳ್ಬೇಕಂದ್ರೆ ಪ್ರತಿಯೊಂದು ಪಾತ್ರಗಳು ಈ ಹಳಿ ಮೇಲೆ ಟ್ರೈನ್ ಹೋಗುತ್ತಲ್ಲ, ಅದೇ ತರಾನೇ ಹೋಗ್ತಾ ಇರುತ್ತೆ. ಓಕೆ, ಸ್ಟಾಪ್ ಅಂದಾಗ ಅಷ್ಟೇ, ಸ್ಟಾಪ್ ಅಂದ್ರೇನೆ ನಮ್ದು ಕ್ಲೈಮ್ಯಾಕ್ಸ್, ಅಲ್ಲಿಗೆ ನಿಲ್ಲೋದು. ಓಕೆ, ಅದೇ ತರಾನೇ ಹೋಗುತ್ತೆ, ಆ ಕಡೆ ಈ ಕಡೆ ಎಲ್ಲ ಹೋಗಲ್ಲ. ಫಸ್ಟ್ ಹಾಫ್ ಒಂದು ಲೆವೆಲ್ ಇದ್ರೆ ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಆ ಸೆಕೆಂಡ್ ಹಾಫ್ ಅಲ್ಲಿ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಇನ್ನೊಂದು ನೆಕ್ಸ್ಟ್ ಲೆವೆಲ್. ಅದು ಇಂಪಾರ್ಟೆಂಟ್ ಸರ್. ಆ್ಯಕ್ಚುಲಿ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಒಂದು ನಿಮಿಷ ಕೂಡ ಅವ್ರಿಗೆ ಡಿಸ್ಟ್ರಾಕ್ಟ್ ಆಗ್ತಿರೋ ಅಂತ, ಆವಾಗ ಸಿನಿಮಾ ಗೆದ್ದಿದೆ ಅಂತ ಹೇಳಿ. ಇವಾಗ ನೀವು ಒಂದು ಶೋ ಬೇರೆ, ನೀವು ಮೊನ್ನೆ ತಾನೇ ಆಯಿತು, ರಿಯಾಕ್ಷನ್ಸ್ ಎಲ್ಲ ಹೇಗೆ ಬಂತು? ಯಾರ್ಯಾರು ಏನೇನು ಹೇಳಿದ್ರು ಚಂದನ್ ಸರ್ಗೆ, ನಿಮಗೆ, ಚೇತನ್ ಸರ್, ನಿಮ್ಗೆ ಎಲ್ರಿಗೂ? ಅಲ್ಲ, ಅದೇ ನಾವು 2 ಶೋ ನೋಡಿದ್ಮೇಲೆ 1-2 ಶೋ ಮಾಡಿದ್ವಿ. ಅದನ್ನ ನೋಡಿದ್ಮೇಲೆ ನಮ್ಗೆ ಅನ್ಸಿದ್ದು 100% ಜನ ಯಾರು ಸಹ ಹೊರಗೆ ಬಂದ್ಮೇಲೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂತ ನಾವು ನಿರ್ಧಾರ ಮಾಡ್ಬಿಟ್ಟಿದ್ವಿ. ಎಲ್ಲಾ ವರ್ಗದವ್ರಿಗೂ ಖಂಡಿತ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ ಈಗ. ಅದಕ್ಕೆ ಎಷ್ಟು ಕಾನ್ಫಿಡೆಂಟ್ ಆಗಿ ಪ್ರತಿಯೊಂದು ಕಡೆನೂ ಕತೆ ಇಷ್ಟ ಆಗುತ್ತೆ, ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರೋ ಕಾರಣ ಏನಂದ್ರೆ ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಜಡ್ಜ್ ಮಾಡೋದಲ್ಲ, ಇದು ಜನಗಳನ್ನ ನೋಡಿ ಅವ್ರ ಅಭಿಪ್ರಾಯನ ನೋಡಿ ಪಕ್ಕ ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ಡಿಸಿಷನ್. ವಂಡರ್ಫುಲ್. ನೀವು ಆ್ಯಕ್ಚುಲಿ ಹೇಳ್ತಾ ಇದ್ದು ಕೇಳಿದ್ರೆ ನನಗೆ ಆ್ಯಕ್ಚುಲಿ ನೇಟಿವಿಟಿಗೆ ತಕ್ಕಂಥ ಒಂದು ಸಿನಿಮಾ ಅಂತ. ಈಗ ನಾವು ಒಂದಷ್ಟು ಸಿನಿಮಾಗಳು ನೋಡ್ತೀವಿ ಸರ್, ತುಂಬ ರಿಚ್ ಆಗಿರುವಂಥ ಬಿಸ್ನೆಸ್ ಮ್ಯಾನ್ ಕತೆ ಆಗಿರ್ಬೋದು, ಅಂದರೆ ರಿಯಾಲಿಟಿಗೆ ಎಲ್ಲೂ ಮ್ಯಾಚೇ ಆಗೋದಿಲ್ಲ. ಇವಾಗ ನಾವು ಕೆಲವೊಂದು ಸೀರಿಯಲ್ಸ್ಗಳು ನೋಡ್ತೀವಿ, ಅಂದರೆ ಎಲ್ಲರೂ ಪ್ರತಿಯೊಂದು ಮನೆಯಲ್ಲೂ ಅಷ್ಟೊಂದು ಸಾವುಕಾರ ಇರ್ತಾರೆ, ಅಷ್ಟೊಂದು ರಿಚ್ ಆಗಿರ್ತಾರೆ ಅಂತ ನಮ್ಗೆ ಅನಿಸ್ಬಿಡುತ್ತೆ. ನನಗೆ ಆ್ಯಕ್ಚುಲಿ ನನಗೇನಕ್ಕೆ ಅಂದರೆ ಅದ್ರಲ್ಲಿ ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಗೋದು TN ಸೀತಾರಾಮ್ ಅವರ ಧಾರಾವಾಹಿಗಳು. ಅಂದರೆ ನಮ್ಮ ಫ್ಯಾಮಿಲಿಗಳಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಟಚ್ ಆಗುವಂಥ ಒಂದು ಕತೆಗಳನ್ನ ಮಾಡ್ತಾರೆ. ಇವಾಗ ನಿಮ್ದು ಏನು ಬೆಂಗಳೂರಲ್ಲಿ ನಡೆಯುವಂಥ ಒಂದು ನೇಟಿವಿಟಿಗೆ ತಕ್ಕಂಥ ಒಂದು ಕತೆ ಮಾಡಿದ್ದೀರಾ, ಈ ರೀತಿ ಸಬ್ಜೆಕ್ಟ್ಸ್ಗಳನ್ನೇ ನಾವು ಆ್ಯಕ್ಚುಲಿ ಚೂಸ್ ಮಾಡಿದ್ರೆ ಜನರಿಗೆ ಹತ್ರ ಆಗ್ತೀವಿ. ಯಾವುದೋ ಒಂದು ಕತೆ ತೊಗೊಂಡು ಅದನ್ನು ರಿಯಾಲಿಟಿಗೆ ಎಲ್ಲೂ ಟಚ್ ಆಗೋದಿಲ್ಲ. ಆ್ಯಕ್ಚುಲಿ ಒಂದು ಮಾತು ಯಾರೋ ಹೇಳಿದರು, ಕನೆಕ್ಟಿವಿಟಿ ಆದರೆ ಜನರಿಗೆ, ಆಡಿಯನ್ಸ್ಗೆ ಆಬ್ವಿಯಸ್ ಆಗಿ ಅದನ್ನ ಆಡಿಯನ್ಸ್ಗೆ ರೀಚ್ ಆಗೇ ಆಗುತ್ತೆ ಅಂತ. ಹೌದು, ಕನೆಕ್ಟ್ ಆಗಬೇಕು. ಎಕ್ಸಾಕ್ಟ್ಲಿ, ಅವಾಗಿಂದ ನಾನು ಈಗ ಏನಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ಬಂದಾಗಿಂದ ವಿಷಯಗಳನ್ನ ಎತ್ತಕ್ಕೆ ಈಸಿ ಆಗಿದೆ. ಒಂದ್ ಟೈಮಲ್ಲಿ ಏನಿತ್ತು, ಒಬ್ಬ ನಿರ್ದೇಶಕ ಒಂದು ಊರಲ್ಲಿ ಇರ್ತಿದ್ದ, ಅಲ್ಲಿ ಊರಲ್ಲಿ ಒಂದು ಜೀವನ ಮಾಡ್ಕೊಂಡು ಅಲ್ಲಿ ಎಲ್ಲ ಅನುಭವ ತಗೊಂಡು ಏನೋ ಓದ್ಕೊಂಡು ನಿರ್ದೇಶಕ ಆಗ್ಬೇಕಂತ ಬರ್ತಿದ್ದ. ಆ ಊರಿನ ಅನುಭವನೆಲ್ಲ ಅದ್ರಲ್ಲಿ ಎಷ್ಟೋ ಸಂಗ್ರಹ ಮಾಡಿದ್ದು, ಒಳ್ಳೆ ಅಂಶಗಳನ್ನ ಸಾರ ತೆಗೆದು ಒಂದು ಕಥೆ ಮಾಡಿ. ಸೊ ಇದು ಒಳ್ಳೆ ಸ್ಟ್ರಕ್ಚರ್ಡ್ ಒಳ್ಳೆ ಸಿನಿಮಾ. ಈಗ ಏನಾಗಿದೆ, ಅದು ತಪ್ಪು ಅಂತಲ್ಲ, ಈಗ ಆಗ್ತಿರೋ ತಪ್ಪು ಅಂತ. ಈಗ
ಅವ್ರು ಬಿಟ್ ಅಂಡ್ ಪೀಸಸ್ ಏನು ಎಲ್ಲ ಸೇರಿಸಿ ಒಂದು ಸಿನಿಮಾ ಮಾಡೋದು, ಅದು ಬಿಟ್ಸ್ ಆಗಿ ಹೋಗ್ತಾ ಹೋಗ್ತಾ ಇದೆ. ಇದೆ. ಹಣ ಹೇಳ ಅಂತ ರೈತನ್ ಕೇಳ್ತಾರೆ, ಅಥವಾ ಇನ್ನೊಬ್ಬ ಯಾರೋ ಮೆಕ್ಯಾನಿಕ್ ನ ಕೇಳ್ತಾರೆ, ಅದೇ ಸೊ ಇದು ಈ ತರ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆ. ಸೊ ಇದೆಲ್ಲ ತಂದು ಮಾಡೋವಂಥದ್ದು ಅವಾಗಿನ ಕಾಲದಲ್ಲಿ ಇತ್ತು. ಅದೇ ಇದೆಲ್ಲಾನು ಏನಂದ್ರೆ ಕನೆಕ್ಟ್ ಆಗಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ಲಿ, ಹೌದು. ಸೊ ವಿಷಯಗಳು ಹಂಚೋಗಿರೋದು ಎಲ್ಲ ಕೂಡಿಸಿದಾಗ ಕನೆಕ್ಟ್ ಆಗಬೇಕು, ಮಿಸ್ ಆಗ್ಬಾರ್ದು ಕನೆಕ್ಷನ್. ಹೌದು. ಸೊ ಅದು ಮತ್ತೆ ಮೇಡಮ್ ಈ ಸಿನಿಮಾದ ಸ್ಪೆಷಲ್ ಪಾಯಿಂಟ್ ಏನಂದ್ರೆ ಪ್ರತಿಯೊಂದು ಸಿನಿಮಾನ ಮಗ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದ, ಅಮ್ಮ ಒಳ್ಳೆ ಸಿನಿಮಾ ಬಂದೈತಂತೆ ಬಾ ಹೋಗೋಣ ಬಾ ಅಮ್ಮ ಅಂತ. ಈ ಸಿನಿಮಾನ ತಾಯಿ ಕರ್ಕೊಂಡು ಬಾ ನಿಂದೆ ಸಿನಿಮಾ ಬಂದೈತಂತೆ ಹೋಗಿ ನೋಡೋಣ ಬಾ. ಸೂಪರ್ ಟೇಸ್ಟ್ ಇಟ್ಟಿದ್ದೀರಾ ಆ ಥರ. ಜೋಗಿ ಆಯ್ತು, KGF ಆಯ್ತು, ದುನಿಯಾ ಆಯ್ತು. ತಾಯಿಗೋಸ್ಕರ ಎಲ್ಲ ತ್ಯಾಗ ಮಾಡ್ತಾನೆ, ತಾಯಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರ್ತಾನೆ. ಈ ಕೋರ್ ಸಿನಿಮಾ ಇದು KGF ಕೋರ್ ಎಲಿಮೆಂಟ್ ಅದೇ, ತಾಯಿಗೋಸ್ಕರನೇ ಇಡೀ ಪ್ರಪಂಚದಲ್ಲಿರೋ ಗೋಲ್ಡ್ನೇ ತಂದು ಇದು ಮಾಡ್ತಾನೆ. ಹೌದು. ಈ ಜೋಗಿದಲ್ಲಿ ತಾಯಿಗೋಸ್ಕರ ಬಳೆ ಕೊಡ್ಸೋದು ಅಂತ. ದುನಿಯಾದಲ್ಲಿ ತಾಯಿದು ಗೋರಿ ಸಮಾಧಿ ಕಟ್ಸೋದು. ಈ ತರ ತಾಯಿಗೋಸ್ಕರ ಏನಾದ್ರು ಮಾಡಕ್ ರೆಡಿ ಇರ್ತಾರೆ. ಬಟ್ ಇಲ್ಲಿ ಉಲ್ಟಾ ಉಲ್ಟಾ. ಟೋಟಲ್ ಉಲ್ಟಾ. ಉಲ್ಟಾ ಈ ತರನು ಇದಾರೆ. ಈ ಥರನೂ ಇರ್ತಾರ. ತಾಯಿನೇ ಮಗನ ಉದ್ಧಾರ ಮಾಡಕ್ಕೆ ನಮ್ಮ ಸಿನಿಮಾ ಕರ್ಕೊಂಡು ಈ ತರನು ಇದಾರೆ ಮೇಡಮ್. ಈ ತರ ಒಂದು ಆಂಗಲ್ ನ ಎಕ್ಸ್ಪ್ಲೋರ್ ಮಾಡಿಲ್ಲ ನನ್ನ ಪ್ರಕಾರ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಕನ್ನಡದಲ್ಲಿ. ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಿಲ್ಲ ನನಗೆ, ಬಟ್ ಈ ಆಂಗಲ್ ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಅಂತವನು ಇರ್ತಾನಲ್ಲ, ಅವನ ಕತೆ ಏನು, ಓಕೆ ಆಯ್ತಾ, ಈ ಕತೆ ಏನು, ಅದೇ ಅದಕ್ಕೆ ಚೇತನ್ ಹೇಳಿದ್ರು, ಬಾರೋ ನೀನ್ ಅಮ್ಮ ಬಾಮ್ಮ ಅನ್ನೋದಲ್ಲ, ಏ ಬಾರೋ ನೀನೇ ನಿನ್ ಸಿನಿಮಾ ಕರ್ಕೊಂಡು ಒಂದಷ್ಟು ಜನ ತಾಯಿ ಇಂಟರ್ವ್ಯೂ ಮಾಡಿದ್ದಾರೆ ರೋಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ. ಓಕೆ ಓಕೆ. ಅವರು ಸೇಮ್ ಈ ಏನು ಸಿನಿಮಾದ ಕತೆ ಇದೆ, ನನ್ನ ಮಗನ ಕತೆ ಹಿಂಗೆ ಸೇಮ್ ಅವ್ರು ಏನ್ ಹೇಳ್ತಾರೋ ಸೇಮ್ ಸಿಚುಯೇಷನ್ ಸೇಮ್. ನಾವು ಕತೆ ಗೀತೆ ಏನು ಹೇಳಿಲ್ಲ ಸಿನಿಮಾದು. ಅಮ್ಮ ನಾವ್ ಈ ತರ ಸಿನಿಮಾ ಮಾಡಿದೀವಿ ರಾಜರತ್ನಾಕರ ಅಂತ. ಸೊ ಈ ಸಿನಿಮಾ ಬಗ್ಗೆ ಹಿಂಗೆಲ್ಲ ಇದು ಮಾಡ್ತೀವಿ, ಹೆಂಗೆ ನಿಮ್ಮ ಮನೇಲಿ ಹೆಂಗೆ, ನೀವ್ ಯಾಕೆ ಈ ವಯಸ್ಸಲ್ಲಿ ದುಡಿತಾ ಇದ್ದೀರಾ, ಈ ವಯಸ್ಸಲ್ಲಿ ಯಾಕೆ ದುಡಿತಿದ್ದೀರಾ ಒಂದು ಕ್ವಶನ್ಗೆ ಅದೊಂದೇ ಸಿನಿಮಾ ಕತೆ ಹೇಳ್ತಾರ ಅವರು. ಓಕೆ. ಮಾಡ್ಲಿ ಮಗ ಹಂಗೆ ಕೊಡ್ತಾ 100 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಮನೆಗ್ ಬರಲ್ಲ, ಮಾರುಗಟ್ಲೆ ಮನೆಗ್ ಬರಲ್ಲ. ನಾನು ಇರೋರ್ಗ ಅಷ್ಟೇ, ಅವನು ಇಲ್ಲ ಅಂದ್ರೆ ಮುಂಚೆನೆ ಕಡೆ ಸ್ಕ್ರೀನ್ ಪ್ಲೇ ನಲ್ಲೆಲ್ಲ ಯುಟಿಲೈಸ್ ಮಾಡ್ಕೋಬೋದಾಗಿತ್ತು ಅನ್ಸುತ್ತೆ ಇವೆಲ್ಲ ಸ್ಟೋರೀಸ್ಗಳು. ಸಿನಿಮಾದಲ್ಲಿ ಇದೆ. ವಂಡರ್ಫುಲ್. ಸಿನಿಮಾದಲ್ಲಿದೆ. ಸೇಮ್ ಅವ್ರ ಮಗನ ಕ್ಯಾರೆಕ್ಟರ್ ಹಿಂಗ್ ಆಡ್ತಿದ್ದೆ, ಹಿಂಗ್ ಮಾಡ್ತಿದ್ದೆ, ಸೇಮ್ ಹಂಗೆ. ನಾವು ಆಫೀಸಲ್ಲಿ ಅದು ಶೂಟ್ ಮಾಡ್ಕೊಂಡ್ಬಂದು ನೋಡಿದ್ರೆ ಸಿನಿಮಾ ಸೀನ್ ಇಡ್ತೀವಿ, ಅವ್ರು ಹೇಳ್ತಾರ ವಿಡಿಯೋನ, ಏನ್ ಹೇಳ್ತಾರೋ ಅದೇ ಇದೆ. ವಂಡರ್ಫುಲ್. ಅದೇ ಸರ್, ಇವಾಗ ಸಿನಿಮಾಗಳು ನೀವು ಹೇಳ್ದಂಗೆ ಕನೆಕ್ಟ್ ಆಗಬೇಕು, ಆಗಲೇ ಜನರಿಗೆ ಇಷ್ಟ ಆಗೋದು. ಆ್ಯಂಡ್ ಒಬ್ಬ ನಟ ಸ್ಟಾರ್ ಆಗೋದು ಯಾವಾಗ, ಯಾಕೆ ಅಂದರೆ ಯಾವಾಗ ಅವನನ್ನು ಸ್ಟಾರ್ ಅಂತ ಕರೆಯೋದು ನಾವು? ಅಂದರೆ ಒಂದಷ್ಟು ಸಿನಿಮಾಗಳು ಕೊಟ್ಟರೆ ಸ್ಟಾರ್ ಆಗಿಬಿಡ್ತಾರಾ, ಅಥವಾ ಏನು, ವಾಟ್ ಈಸ್ ದಟ್ ಸ್ಟಾರಿಸಮ್? ಸ್ಟಾರ್ ಅಂದ್ರೆ ಏನು? ಜನಕ್ಕೆ ಫಸ್ಟ್ ಮೊದಲನೇದಾಗಿ ಅವನು ಏನು ಆಕ್ಟ್ ಮಾಡ್ತಿರೋನು ನಾನೇ ಅನ್ಸ್ಬೇಕು, ಇಲ್ಲ ನಮ್ಮ ಅಣ್ಣ ಅನ್ಸ್ಬೇಕು, ಇಲ್ಲ ನನ್ನ ತಮ್ಮ ಅನ್ಸ್ಬೇಕು, ನಮ್ಮ ಕುಟುಂಬದಲ್ಲಿ ಒಬ್ಬ ಇವನು ಅನ್ನಿಸ್ಬೇಕು. ಓಕೆ. ಅದು ಮಾಡ್ತಾ ಮಾಡ್ತಾ ಅವ್ರು ಏನ್ ಮಾಡ್ತಾರೆ, ನಮ್ಮ ಹೀರೋ ಚೆನ್ನಾಗಿರುತ್ತೆ, ಇವ್ರು ಚೆನ್ನಾಗಿರುತ್ತೆ, ಚಂದನ್ ಚೆನ್ನಾಗಿರುತ್ತೆ, ಚಂದನ್ ಚೆನ್ನಾಗಿರುತ್ತೆ, ಅಣ್ಣ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಅವ್ರು ಸ್ಟಾರ್ ಮಾಡ್ತಾರೆ. ಓಕೆ. ಅದು ಆಗೋದಲ್ಲ ಅವ್ರು ಮಾಡೋದು. ಅವಾಗ ನಾವು ಆಗಲ್ಲ. ಹೌದು. ಅವ್ರು ಮಾಡ್ತಾರೆ. ಅವ್ರು ಕೇಳ್ತಾ ಕೇಳ್ತಾ ಒಂದಷ್ಟು ಅವ್ರಿಗೆ ಅವ್ರ ನಿರೀಕ್ಷೆಗಳನ್ನ ಪ್ರೊವೈಡ್ ಮಾಡ್ತಾ, ಒಳ್ಳೆ ಕಥೆಗಳನ್ನೂ ನಾವು ಕೊಡ್ತಾ, ಎಲ್ಲೂ ಬ್ಯಾಲೆನ್ಸ್ ತಪ್ಪಿದಂಗೆ ಮುಂದಕ್ಕೆ ಹೋದ್ರೆ ದೊಡ್ಡ ಸ್ಟಾರ್ಗಳಾಗ್ಬೋದು ಜನ ಮಾಡ್ತಾರೆ. ಓಕೆ. ಅಂದರೆ ನೀವು ಹೇಳ್ತಿರೋದು ಪಾತ್ರವೇ ತಾವಾಗಿ ಯಾವಾಗ ತೆರೆ ಮುಂದೆ ಬರ್ತಾರೋ ಆವಾಗ ಜನರು ಅಕ್ಸೆಪ್ಟ್ ಮಾಡಿ ಒಂದು. ಓಕೆ. ಏನಾಗ್ಬಿಟ್ಟಿದೆ ಮೇಡಮ್, ಎಲ್ಲ ಬೆಳಿಗ್ಗೆ ಎದ್ದು ಒಂದು ಮೊಬೈಲ್ ಮುಟ್ಟಿದ್ರೆ ಟಿವಿ ಆಗಿದ್ರೆ ಆಕ್ಸಿಡೆಂಟು, ಭೂಕಂಪ, ಮರ್ಡ್ರು, ರೇಪು, ಹೌದು ಎಲ್ಲ ನಡೀತಾ ಇದೆ. ಅದ್ರ ಜೊತೆ ಒಳ್ಳೆ ವಿಚಾರನೂ ಇದೆ ಅಲ್ವಾ? ಹೌದು. ಇದನ್ನು ತೋರಿಸಿ. ಅದೇನೋ ಜನರ ಮೈಂಡ್ ಸೆಟ್ ಗೋಸ್ಕರ ಅವರನ್ನು ತೋರಿಸ್ತಾ ಇದಾರೋ, ಅದನ್ನ ನೋಡಿ ನೋಡಿ ಜನರ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಗೊತ್ತಿಲ್ಲ. ಇದ್ರ ನಡುವೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಾವು ಹೇಳ್ಬೇಕು. ಓಕೆ. ಅನ್ನೋ ಒಂದು ಇಂಟೆನ್ಷನ್ ಸಿನಿಮಾದಲ್ಲಿದೆ. ಸರ್, ನಿಮ್ಮ ರಾಜರತ್ನಾಕರ ಸಿನಿಮಾದಲ್ಲಿ ಯಾವ ಪೋರ್ಷನ್ ತುಂಬಾ ಇಷ್ಟಪಟ್ಟು ಮಾಡಿದ್ರಿ, ಯಾವ ಪೋರ್ಷನ್ ತುಂಬಾ ಕಷ್ಟಪಟ್ಬಿಟ್ಟು ಮಾಡಿದ್ರಿ? ಎಲ್ಲ ಪೋರ್ಷನ್ ಇಷ್ಟಪಟ್ಟೆ ಮಾಡಿದ್ದು. ಎಲ್ಲ ಪೋರ್ಷನ್ ಇಷ್ಟಪಟ್ಟು. ಒಂದು ಪರ್ಟಿಕ್ಯುಲರ್ ಅಂತ ಇರುತ್ತೆ, ಅಂದರೆ ಸಿನಿಮಾದಲ್ಲಿ ನೀವು ಅಂದರೆ ಡೈರೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಸೀನ್ ತುಂಬಾ ಇಷ್ಟ ಆಗಿರುತ್ತೆ, ಯಾವುದದು ಅಂತ? ನಂಗೆ ಸೀನ್ ಇಷ್ಟ ಅನ್ನೋದಕ್ಕಿಂತ ಪೋರ್ಷನ್ ಅಂದರೆ ಮನೆ ಪೋರ್ಷನ್ ತುಂಬ ಇಷ್ಟ. ತಾತಂದು, ತಾಯಿದು, ಮಗನ
ಕಾಂಬಿನೇಷನ್. ಓಕೆ. ಅದು ಭಾಳ ತುಂಬ ಇದು ಮಾಡ್ಕೊಂಡು ಎಂಜಾಯ್ ಮಾಡ್ಕೊತ ಹೋಗಿದ್ದು, ತುಂಬ ಇಷ್ಟ. ಅದಾದಮೇಲೆ ಚೇತು ಅವ್ರದ್ದು ಮನೆ ಪೋಷಣೆ ಬರುತ್ತೆ, ಅದು ಅವ್ರಿಗೆ ಕಷ್ಟ. ನಿಮ್ಗೆ ಇಷ್ಟ? ಇಲ್ಲ ಸರ್, ಸಿನಿಮಾದಲ್ಲಿ ಕಷ್ಟ, ಕ್ಯಾರೆಕ್ಟರ್ಗೆ ಕಷ್ಟ. ಓಕೆ. ಅವ್ರಿಗೆ ಕಷ್ಟ ಅಂತಾರೆ, ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕಷ್ಟ. ಓಕೆ. ನಾವು ಅದು ತುಂಬ ಚೆನ್ನಾಗಿ ನಿಮ್ಗೆ ಇಷ್ಟ ಆಯಿತು. ಚಂದನ್ ಸರ್ ನೀವು? ಕ್ಲೈಮ್ಯಾಕ್ಸ್ ನಂದೇನಂದ್ರೆ ನನಗೆ ಯಾವುದು ಕಷ್ಟ ಅನ್ಸ್ಲಿಲ್ಲ, ಬಟ್ ನಾನು ಕಷ್ಟ ಕೊಟ್ಬಿಟ್ಟಿದ್ದೀನಿ. ಓ ಓಕೆ. ಯಾವ್ದ್ರಲ್ಲಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಚುಲಿ ಹಾಂ 45 ನಿಮಿಷ ಶೂಟಿಂಗ್ ನಿಲ್ಸಿದ್ದು. ಹಾಂ ಓಕೆ. ಎಲ್ಲ ಆಯ್ತು, ಎಲ್ಲ ನಾಳೆ ಕ್ಲೈಮ್ಯಾಕ್ಸ್ ಎಲ್ಲ. ನನಗೆ ತುಂಬಾ ಭಯ ಇದ್ದಿದ್ದು ಸಿನಿಮಾದಲ್ಲಿ ವಿಚಾರಗಳಂದ್ರೆ ಒಂದ್ ಸೈಡ್ ಲವ್ ಎಪಿಸೋಡ್ ಒಂದು ಸೀನ್ ಬರುತ್ತೆ, ಓಕೆ. ಅದು ಮತ್ತೆ ಕ್ಲೈಮ್ಯಾಕ್ಸು ಹೆಂಗೆ ಅನ್ನೋದು, ಅಂದ್ರೆ ಯಾವ್ದೂನು ನನಗೆ ಎಲ್ಲ ಈಸಿಯಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಇದೆಲ್ಲ ಸ್ವಲ್ಪ ಹೆಂಗ್ ಮಾಡೋದು ಇದನ್ನ ಸ್ವಲ್ಪ ಅನ್ನೋ ತರ ಇತ್ತು. ಓಕೆ. ಅದನ್ನ ಒಂದ್ ಸೈಡ್ ಲವ್ ಆಯ್ತು ಮಾಡ್ಬಿಟ್ವಿ, ಎಲ್ಲರೂ ಓಕೆ ಆಯ್ತು, ಹಬ್ಬ ಆಯ್ತು. ಕ್ಲೈಮ್ಯಾಕ್ಸು ಸಿನಿಮಾದ ಕ್ಲೈಮ್ಯಾಕ್ಸ್ ಅದು ಆ ಸೀನ್ ಏನಾದ್ರು ಒಂಚೂರು ಯಾವುದೇ ವಿಚಾರದಲ್ಲಿ, ಮೇಕಿಂಗ್ ಅಲ್ಲಾಗ್ಲಿ, ಮ್ಯೂಸಿಕ್ ಅಲ್ಲಾಗ್ಲಿ, ಪರ್ಫಾರ್ಮೆನ್ಸ್ ಅಲ್ಲಾಗ್ಲಿ, ಯಾವುದೇ ಡೈಲಾಗ್ ಪೋರ್ಷನ್ ಅಲ್ಲಾಗ್ಲಿ, ಎಲ್ಲೇ ವೀಕ್ ಆದ್ರೂ ಸಿನಿಮಾ ಸ್ವಲ್ಪ ಅಂದ್ರೆ ಫ್ಲಾಪ್ ಆಗ್ಬಿಡುತ್ತೆ. ಆ ತರ ಇರೋಂಥದ್ದು ಕ್ಲೈಮ್ಯಾಕ್ಸ್ ಅದು. ಓಕೆ. ನೀವು ಎಲ್ಲಾ ಆಸ್ಪೆಕ್ಟ್ ಸಖತ್ತಾಗಿದ್ರೆ ಮಾತ್ರ ಅದು ಸಿನಿಮಾ ಗೆಲ್ಸ್ಕೊಳ್ಳೋಂತ ಪೋರ್ಷನ್ ಅದು. ಈ ತರ ಇದ್ದಾಗ ನಾನೊಂದು ಬಂದೆ ಶೂಟಿಂಗ್ ಸ್ಪಾಟ್ಗೆ, 1-2 ದಿನದಿಂದ ಅದೇ ಮೂರಲ್ಲಿ ಇದ್ದು ಬಂದೆ. ಬಟ್ ಏನ್ ಮಾಡಿದ್ರು ಒಂದ್ಸತಿ ಮಾಡಿದ್ವಿ, 2 ಸತಿ ಮಾಡಿದ್ವಿ, ಬರ್ತಾ ಇಲ್ಲ. ಒಂದ್ಸತಿ 2 ಸತಿಗೆ ನನಗೆ ಇಲ್ಲ ಸರ್ ಸ್ವಲ್ಪ ನಿಲ್ಲಿಸಿ, ನಾನು ಬಿಟ್ಬಿಡಿ, ನಾನು ಬರ್ತೀನಿ, ಅಲ್ಲಿವರೆಗೂ ನಾನು ಸ್ವಲ್ಪ ಬಿಡಿ. ನಾನೊಂದು 5-10 ನಿಮಿಷ ಆಗುತ್ತೆ ಅನ್ಕೊಂಡೆ, 45 ನಿಮಿಷವರೆಗೂ ನನಗೆ ಅದನ್ನ ಇದು ಮಾಡ್ಕೊಂಡು ಬರೋಷ್ಟು 45 ನಿಮಿಷ ಆಗಿತ್ತು. ನಾನು ಟೈಮ್ ನೋಡ್ಕೊಂಡು ಹೋಗಿದ್ದು. ಅಲ್ಲಿವರೆಗೂ ಒಬ್ಬ ಟೀಮ್ ಅವರು 45 ನಿಮಿಷಕ್ಕೆ ಎಷ್ಟು ಮೀಟರ್ ಓಡುತ್ತೆ ಅಂತ. ಹೌದೌದು, ಜಯರಾಮ್ ಸರ್ ಪಾಪ. ಬಟ್ ಅಂದ್ರೆ ಎಲ್ರಿಗೂ ಇದ್ದಿದ್ದು ಒಂದೇ, ಚೆನ್ನಾಗಿ ಬರ್ಬೇಕು ಅನ್ನೋದಷ್ಟೇ. ಓಕೆ. ಅದಕ್ಕೋಸ್ಕರ ನನಗೂ ಸಹಕಾರ ಕೊಟ್ಟರು. ಯಾರು 45 ನಿಮಿಷ ಶೂಟಿಂಗ್ ನಿಲ್ಲಿಸ್ತಾರೆ? ಹೌದು. ಸೊ ಅದು ಹೊಸಬ ಬೇರೆ. ಹೋದೆ 45 ನಿಮಿಷ ಶೂಟಿಂಗ್ ನಿಲ್ಲಿಸಿ ಆಮೇಲೆ ಬಂದು ಪರ್ಫಾರ್ಮ್ ಮಾಡಿದ್ರೆ ಅವರಿಗೆಲ್ಲ ಇಷ್ಟ ಆಯ್ತು. ಅದು ಸಿನಿಮಾದಲ್ಲೂ ಆಮೇಲೆ ಟೇಕ್ ಓಕೆ ಆಯ್ತಾ? ಒಂದೇ ಟೇಕ್ ಮಾಡಿದ್ರೆ ಮತ್ತೆ ತಗೊಂಡ್ರ 2-3 ಟೇಕ್ ತಗೊಂಡ್ರ? ಏನಂದ್ರೆ ಫುಲ್ ಎಮೋಷನಲ್. ಹಿಂದ್ಗಡೆ ನೈಟ್ ನಾಳೆ ಹೋಗ್ತಿದ್ವಿ ಅಂದಾಗ ಫುಲ್ ನೈಟ್ ಎಲ್ಲ ಇದೇ ಈ ತರ ಇಲ್ಲಿ ಶಾರ್ಟ್ ಕಟ್ ಆಗುತ್ತೆ, ಈ ತರ ಅಂತ ಎಲ್ಲ ನಾವು ರೆಡಿ ಮಾಡಿ ಪ್ರಿಪರೇಷನ್ ಆಗಿ ಹೋದ್ವಿ. ಬಟ್ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಸ್ಪಾಟ್ ಅಲ್ಲಿ ಅದೇನಂದ್ರೆ ನಾವು ಶಾರ್ಟ್ ಕಟ್ ಮಾಡ್ತಿದ್ವಿ. ಫಸ್ಟ್ ಟೇಕ್ ಒಂದು ಟೇಕ್ ಓಕೆ ಆಗಿತ್ತು. ನೆಕ್ಸ್ಟ್ ಟೇಕ್ ಹೋಗೋ ಅಷ್ಟೇ, ನೆಕ್ಸ್ಟ್ ಶಾರ್ಟ್ಗೆ ಹೋಗೋ ಅಷ್ಟೊತ್ತಿಗೆ ಏನಾಯ್ತು, ಅದು ಫ್ಲೋ ಕಟ್ ಆಗ್ತಾ ಇತ್ತು. ಹಿಂದ್ಗಡೆ ಫೀಲ್ಗೂ ಈ ಫೀಲ್ಗೂ ಫ್ಲೋ ಕಟ್ ಆಗ್ತಾ ಇತ್ತು. 3 ಸರಿ 4 ಸರಿ 5 ಸರಿ ಮಾಡಿದ್ವಿ, 7 ಸರಿ ಮಾಡ್ತಾನೆ ಬರ್ತಾನೆ ಇಲ್ಲ, ನಮ್ಗೆ ಸ್ಯಾಟಿಸ್ಫೈಡ್ ಆಗ್ತಿಲ್ಲ. ಇಲ್ಲ ಇದಕ್ಕೂ ಹೊಡಿತಾ ಇದೆ, ಫೀಲ್ ಜಂಪ್ ಆಗ್ತಾ ಇದೆ. ಆಮೇಲೆ ಆಯ್ತು ಒಂದು ಸ್ವಲ್ಪ ಟೈಮ್ ಕೊಡಿ ಅನ್ನೋದು ಬಂದು ಇಲ್ಲ. ಆಮೇಲೆ ಸಿಂಗಲ್ ಶಾಟ್ ಅಲ್ಲೇ ತೆಗೆದು ಆಮೇಲೆ ಬಂತು. ಓಕೆ. ಇಡೀ ಶಾಟ್ ಸಿಂಗಲ್ ಶಾಟ್. ಓಕೆ. ಅದೇ ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ. ಅದು ಹೇಳೋದು ಟೆಕ್ನಿಕಲ್ ಪಾಯಿಂಟ್. ಓಕೆ. ನನಗೆ ನಾನು ಯಾಕೆ ಕ್ಯಾರಿ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತು. ಬಟ್ ಅದು ಸೀನ್ ಹೆಂಗಿದೆ ಅಂದ್ರೆ ನಿಮ್ಗೆ ಕಟ್ಟು ಹೋದ್ರೆ ಅದು ಎಮೋಷನಲಿ ಡ್ರಾಪ್ ಆಗ್ತಾ ಇದೆ. ಓಕೆ. ಅಂದ್ರೆ ಈಗ ಶಾರ್ಟ್ ಕಟ್ ಅಂದ ತಕ್ಷಣ ಇವ್ರು ರಿಲ್ಯಾಕ್ಸ್ ಆಗಿಬಿಡೋದು. ಓಕೆ, ಗೊತ್ತಾಯ್ತು. ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ನಾವು ಶಾರ್ಟ್ ರೆಡಿ ಏನಾಗೋದು ರಿಲ್ಯಾಕ್ಸ್. ಅಲ್ಲಿ ಬರೋಕೆ ಹಿಂದಿನ ಮೂಡ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಿರ್ಲಿಲ್ಲ ಅಂತ ಎಮೋಷನ್. ಓಕೆ. ಬಂದ್ರೆ ಇವತ್ತು ಸಿಂಗಲ್ ಟೇಕ್ ಮಾಡ್ತೀವಿ. ಅವಾಗ ಪೂರ್ತಿ ಇಡೀ ಎಷ್ಟು 12 ನಿಮಿಷದ್ದು ಸಿಂಗಲ್ ಟೇಕ್. ಸೂಪರ್. ನಿಮಗೆ ಪ್ರತಿಯೊಂದು ನಾವು ಅಲ್ಲಿ ಸಿನಿಮಾದಲ್ಲಿ ಕಟ್ ಶಾಟ್ ಹೋಗಿದ್ವಿ, ಎಷ್ಟು ಶಾಟ್ ತೆಗೆದು ಸಿಂಗಲ್ ಶಾಟ್ ತೆಗೆದಿರೋದು. ಓಕೆ. ಆಂಗಲ್ ಚೇಂಜ್ ಆಗಿ ತೆಗೆದು ಸಿಂಗಲ್ ಶಾಟ್ ಅಲ್ಲೇ ಪರ್ಫಾರ್ಮ್ ಮಾಡ್ತೀವಿ. ಅದು ಫುಲ್ ಸಿಂಗಲ್ ಶಾಟ್ ಅಲ್ಲೇ ಶೂಟ್ ಮಾಡ್ತಿದ್ರಿ. ಓಕೆ. ಕಟಿಂಗ್ಸ್ ಯಾವ್ದು ಇರಬೇಕು, ಅದ್ರ ಫೀಲ್ ಬೀಳಬಾರ್ದು. ಮಿಡ್ ಶಾಟ್ ಅಲ್ಲಿ ಇದ್ದಾಗೂ ನಾವು ಸಿಂಗಲ್ ಶಾಟ್ ಅದು ಕ್ಲೋಸ್ ಅಲ್ಲಿ ಇದ್ರು ಸಿಂಗಲ್ ಶಾಟ್ ಅಲ್ಲಿ, ವೈಡ್ ಅಲ್ಲಿ ಇಟ್ರು ಸಿಂಗಲ್ ಶಾಟ್ ಅಲ್ಲೇ ಹೇಳ್ಸಿರೋದು. ಓಕೆ. ಡೈಲಾಗ್ ಎಷ್ಟು ಪೇಜ್ ಇತ್ತು ಅಂತ? 5-6 ಪೇಜ್ ಇತ್ತು. ಓಕೆ. ಈಗ ಹೇಳಿಸ್ಲೇಬೇಕು ನಾನು ಡೈಲಾಗು? ಅದನ್ನಲ್ಲ, ಬೇರೆ ಯಾವ್ದಾದ್ರು ಡೈಲಾಗು ಬಿಡ್ಬೇಡಿ. ಕ್ಲೈಮ್ಯಾಕ್ಸ್ ಡೈಲಾಗ್ ಮಾತ್ರ ಹೇಳಿಸೋದಿಲ್ಲ. ಜನ ಸಿನಿಮಾಗೆ ಹೋಗ್ಬಿಟ್ಟು ನೋಡ್ಲಿ, ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ಲಿ. ಚೇತನ್ ಸರ್ ಮತ್ತೆ ನೀವು ಯಾವ್ದಾದ್ರು ಒಂದು ಡೈಲಾಗ್ ಸರ್ ಈ ಸಿನಿಮಾದ್ದು ಹೇಳಿ. ಅಂದ್ರೆ ಇದೇನಾಗಿರುತ್ತೆ,
ಕಥೆ ಹೇಳಿ. ಸಿಚುವೇಶನ್ ಹೇಳ್ತೀನಿ, ಲವ್ ಪ್ರಪೋಸ್ ಮಾಡಕ್ ಆಗಿರಲ್ಲ ನಿಮ್ ಕೈಲಿ, ಎದುರ್ಕೊಂಡಿರ್ತಾನೆ. ಆ ಟೈಮಲ್ಲಿ ಮಾತಾಡೋದು ಅದ್ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಆಗಲ್ಲ ಮಚ್ಚ ಆಗಲ್ಲ, ಈ ಸುನಾಮಿಲಿ ಶರ್ಟ್ ಬಿ ಸ್ನಾನ ಮಾಡ್ಬೋದು, ಆದ್ರೆ ಹುಡುಗಿರ ಮುಂದೆ ಮನ್ಸ್ಪೀಚೆ ಮಾತಾಡಕ್ ಆಗಲ್ಲ ಕಣ್ರು, ಆದ್ರೂ ಅವಳು ನನಗ್ ಬೇಕು ಕಣ್ರು, ಬೇಕು. ಬೇಕು ಅಂದ್ರೆ ತಂದ್ಕೊಡಕ್ಕೆ ಅವಳಿಗೆ ಕಿಂಗ್ ಸಿಗರೇಟ್ ಅಲ್ಲ. ಬೆಂಗಳೂರಲ್ಲಿ ಮನೆ ಖಾಲಿ ಇರುತ್ತೆ, ಕೆಲ್ಸನೂ ಖಾಲಿ ಇರುತ್ತೆ, ಅರ್ಜೆಂಟ್ ಆದ್ರೆ ನಿರ್ಮಾಣ ಬೆಂಗಳೂರು ಖಾಲಿ ಇರುತ್ತೆ. ಆದ್ರೆ ಯಾವ ಹುಡುಗಿರಾಟು ಖಾಲಿ ಇರಲ್ಲ, ರೆಂಟ್ಗೋ ಲೀಸ್ಗೋ ಕೊಟ್ಬಿಟ್ಟಿರ್ತಾರೆ. ಬೇಗ ಹೋಗಿ ಹೇಳ್ಬಿಡಲ್ಲ. ಸೂಪರ್, ಇಬ್ರು ಕುಡಿರ್ತೀರಾ. ವಂಡರ್ಫುಲ್ ಸರ್. ಇವಾಗ ನೀವು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದೀರಾ. ಈಗ ಕೆಲವೊಂದು ಪ್ರೊಡ್ಯೂಸರ್ಸ್ಗಳು ನಮ್ಮ ಅಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ನೋಡೋದಾದರೆ ಹಿರಿಯ ನಿರ್ಮಾಪಕರು ಅಂತ ನಾವೇನು ಕರಿತೀವಿ, ಅವರು ಅಂದರೆ ಎಷ್ಟೇ ಸಿನಿಮಾಗಳು ಸೋತರು ಅಥವಾ ಗೆದ್ದರೂ ಕೂಡ ಅವರು ಮೇನ್ ಅಂದರೆ ಪ್ರೊಡಕ್ಷನನ್ನು ಬಿಡೋದಿಲ್ಲ, ಅಂದರೆ ಪ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ. ಇವಾಗ ನಿಮ್ಮ ಮನಸ್ಥಿತಿ ಹೇಗೆ ಅಂದರೆ ಈ ಸಿನಿಮಾ ಇವಾಗ ಗೆಲ್ಲುತ್ತೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ, ಇಲ್ಲಾಂದರೆ ಅದ್ರ ಮೇಲೆ ಈ ಸಿನಿಮಾದ ಮೇಲೆ ಡಿಪೆಂಡ್ ಆಗಿದೆಯಾ ಹೇಗೆ ಅಂತ ನಿಮ್ಮ ಪ್ರೊಡಕ್ಷನ್ ಮಾಡ್ತೀರಾ? ವಂಡರ್ಫುಲ್ ಸರ್. ಆ್ಯಕ್ಚುಲಿ ಇಂಥವ್ರು ಬೇಕು ನಮ್ಮ ಇಂಡಸ್ಟ್ರಿಗೆ. ಓಕೆ, ಈಗ ಒಂದಷ್ಟು ಕಾರ್ಡ್ಸ್ಗಳು ನಿಮ್ಮ ಮುಂದೆ ಇದೆ. ಇದನ್ನು ಒಂದೊಂದನ್ನ ಕಾರ್ಡನ್ನ ನೀವು ತೊಗೊಂಡು ಅದರಲ್ಲಿ ಏನಿದೆಯೋ ನನಗೆ ಹೇಳಿ. ಸಿನಿಮಾಗೆ ರಿಲೇಟ್ ಮಾಡ್ಬೋದು ಬೇಕು ಅಂದರೆ, ಇಲ್ಲ ಜೆನ್ರಿಕಾಗಿ ಹೇಳ್ಬೋದು. ಎಲ್ಲವೂ ಈಸಿಯಾಗೇ ಇದೆ ಸರ್, ಎಲ್ಲವೂ ಈಸಿಯಾಗೇ ಇದೆ, ಎಲ್ಲವೂ ಈಸಿಯಾಗೇ ಇದೆ, ಜನರಲ್ ಆಗಿದೆ. ತಗೊಳ್ಳಿ ನಾನು ಹೇಳ್ಬೇಕು ಸರ್, ನಾನು ನಿಮ್ಗೆ ಪ್ರಶ್ನೆಗಳು ಬರ್ದಿರೋದು. ನಾನು ತಗೊಂಡು ನಿಮ್ಗೆ ಹೇಳ, ಮನುಷ್ಯನ ಅಹಂ ಎಲ್ರಿಗೂ ಆ್ಯಕ್ಚುಲಿ ಅಹಂ ಅನ್ನೋದು ಇರುತ್ತೆ. ಬಟ್ ನಾವು ಅದನ್ನು ಹೆಂಗೆ ಕ್ಯಾರಿ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಏನಕ್ಕಂದರೆ ತುಂಬ ಅಹಂ ಆ್ಯಕ್ಚುಲಿ ನಡೆಯೋದಿಲ್ಲ. ಬಿಕಾಸ್ ಏನಕ್ಕಂದರೆ ಅದು ಇವಾಗ ನಾವು ಅಹಂ ಮಾಡಿದ್ರೆ ಇವಾಗ ನಮ್ಮ ಗೋರಿ ನಾವೇ ತೋಡ್ಕೊಂಡಂಗೆ. ಬಿಕಾಸ್ ಏನಕ್ಕಂದರೆ ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಎಷ್ಟೇ ಬೆಳೆದ್ರೂ ಕೂಡ ಗ್ರೌಂಡೆಡ್ ಆಗಿರಬೇಕು, ಆ್ಯಂಡ್ ಎಲ್ರಿಗೂ ಕೂಡ ಕೊಡುವಂಥ ರೆಸ್ಪೆಕ್ಟ್ಗಳು ಅಷ್ಟೇ ಇರಬೇಕು. ಅದಕ್ಕೆ ಅಹಂಕಾರ ಒಳ್ಳೇದಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಹೇಳ್ದೆ ಇವಾಗ ನಿಮ್ಮ ಸರ್ದಿ. ನೆಕ್ಸ್ಟ್ ಕಾಲ್ ಸರ್, ಡೈರೆಕ್ಟರಿಂದ ಸ್ಟಾರ್ಟ್ ಆಗಬೇಕು ಸರ್. ಯಾವಾಗಲೂ ಸರ್ ತಗೊಳ್ಳಿ ಸರ್, ಯಾವ್ದಾದ್ರು ತಗೊಳ್ಳಿ, ಪರವಾಗಿಲ್ಲ ಕೆಲವು ಎರಡು ದಾರಿಯಲ್ಲಿ ಈಗಿನವರು ಹೆಚ್ಚಾಗಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಒಳ್ಳೇದು ಸರ್, ಈಸಿ ನನಗೆ ಸಿಕ್ಕಿದ್ರೆ. ಹಾಗೂ ಕೆಲವು ಎರಡು ದಾರಿಯಲ್ಲಿ ಈಗಿನವರು ಆಯ್ಕೆ ನನ್ನ ಅನಿಸ್ಬಿಟ್ಟು ದುಡ್ಡು. ಓಕೆ ಸರ್, ತಾವು ಅಷ್ಟೇ ಸಾಕು, ಒಂದು ವರ್ಡ್ ಆನ್ಸರ್ ಸಾಕು. ಮನುಷ್ಯನಿಗೆ ಸಾಮಾಜಿಕ ಜವಾಬ್ದಾರಿ ಎಷ್ಟು ಮುಖ್ಯ ಆಗುತ್ತೆ. ನಿಮ್ಮ ಸಿನಿಮಾ ಆ್ಯಕ್ಚುಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ ಇರೋದು, ಹೇಳ್ಬೋದು ನೀವು. ಬೇರೆ ತಗೊಳ್ಳೋಣ ಸರ್, ನಿಮ್ಮ ಸಿನಿಮಾದ ಬಗ್ಗೆ ಹೇಳಿ ಅಂದರೆ ಆಯ್ತು ತಗೊಳ್ಳಿ. ನಿಮ್ಮ ಪುರಾಣಗಳಲ್ಲಿ ನಿಮಗೆ ಇನ್ಸ್ಪೈರ್ ಮಾಡೋ 4 ವ್ಯಕ್ತಿತ್ವಗಳು ಯಾವುದು, ಯಾಕೆ? 4 ವ್ಯಕ್ತಿತ್ವ ಪುರಾಣಗಳಲ್ಲಿ. ಒಂದು ಕರ್ಣ, ಓಕೆ. ನೆಕ್ಸ್ಟ್ ಧರ್ಮರಾಯ, ರಾಮ, ರಾವಣ. ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ನೆಗೆಟಿವ್ ಹೇಳ್ಬಿಟ್ಟು ಒಂದು ಪಾಸಿಟಿವ್ ಹೇಳಿದ್ರೆ ಯಾಕೆ ಅಂತ ಕೇಳ್ಬೋದಾ? 9 ತಲೆ ಇದೆ ಮೇಡಮ್, ಅದಕ್ಕೆ ಅಂತನಾ? ಅಲ್ಲ, ಅವರು ಯಾಕೆ ಅಂದ್ರೆ ನಿಮ್ಗೆ ಯಾವ ರೀತಿ ಪ್ರಭಾವ ಬಿತ್ತು, ಅಂದ್ರೆ ಆ ಕ್ಯಾರೆಕ್ಟರ್ಸ್ಗಳು ಯಾವ ರೀತಿ ಪ್ರಭಾವ ಆಯ್ತು? ಪ್ರಭಾವ ಅಂದ್ರೆ ಅವರು ಶಿವನ ಭಕ್ತ ಅಲ್ಲ ಮೇಡಮ್, ಬಟ್ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಓಕೆ, ಅದೊಂದು ತಪ್ಪಾಗಿರ್ಬೋದು, ಸೀತೆ ತಗೊಂಡಾಗಿರೋದು. ಬಟ್ ಆಯಮ್ಮನ್ ಟಚ್ ಕೂಡ ಮಾಡಿಲ್ಲ. ಓಕೆ, ಅವ್ರದ್ದು ಕ್ಯಾರೆಕ್ಟರ್ 9 ತಲೆ 9 ತರ ಯೋಚನೆ ಮಾಡ್ತಾನೆ. ಓಕೆ, ಅದನ್ನಿಂದ ವಂಡರ್ಫುಲ್ ಸರ್. ಹೌದಾ ಸರ್, ತಾವೇ 2 ರೌಂಡ್ ಬರ್ಬೋದು ಅಷ್ಟೇ ಅನ್ಸುತ್ತೆ. 2 ರೌಂಡ್ ಬರುತ್ತೆ, ಇನ್ನೊಂದು ರೌಂಡ್. ಹೌದು ಸರ್, ಎಷ್ಟೊಂದು ಕಾರ್ಡ್ಸ್ ಇದೆ, ಅದೆಲ್ಲ ಖಾಲಿ ಆಗಬೇಕು.
ಸುಮ್ಮನೆ ಪ್ರೀತಿ ತಗೋತೀನಿ. ಚಿಕ್ಕ ವಯಸ್ಸಿಂದನೂ ನಮ್ಗೆ ಅಂದ್ರೆ ಎಲ್ಲಾ ಶಾಲಾ ಮಕ್ಕಳಿಗೂ ಹಾಂ ಕವಿಗಳು ಅಂದ್ರೆ ಕುವೆಂಪು ಕುವೆಂಪು. ಆಗ್ತಿದ್ದು. ಸೊ ಅವರು ನಮ್ಮ ತರ ಒಂದು ಅಜ್ಜನ್ ತರ ನಮ್ಗೆಲ್ಲ ಹ್ಞೂ ನಮ್ಮ ಭಾಗದಲ್ಲಿ ಹ್ಞೂ ಅವರ ರೈಟಿಂಗ್ಸ್ ಓದಿದೀವಿ. ಮಲೆಗಳಲ್ಲಿ ಹ್ಞೂ ಬೆರಳಿಗೆ ಕೊರಳು ನಾಟಕ ಎಲ್ಲ ಮಾಡ್ತಾ ಇದ್ರಿ, ಹೌದು. ಪರಿಚಯ ಇದೆ. ಹಾಂ ಕೆಲವು ಸಾಹಿತ್ಯನೂ ಅಷ್ಟೇ. ಹಾಂ ಇಲ್ಲಿ ಯಾವುದು ಮುಖ್ಯವಲ್ಲ, ಯಾವುದು ಅಮುಖ್ಯವಲ್ಲ, ಯಾವುದು ವಿಶೇಷವಲ್ಲ, ಯಾವುದು ಅಂತ ಏನು ಬರೆದಿದ್ದಾರೆ. ಯಾವುದು ಸರಿಯಲ್ಲ, ಯಾವುದು ತಪ್ಪಲ್ಲ. ಹ್ಞೂ ಅದು ಸಂದರ್ಭಕ್ಕೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂಥರ ಆ ಥರ ವಿಚಾರಧಾರೆಗಳೆಲ್ಲ ನನಗೆ ತುಂಬಾ ಖುಷಿ, ಅಂದ್ರೆ ನನಗೆ ಇಷ್ಟ ಆಗುವಂಥದ್ದು. ಓಕೆ. ಆಮೇಲೆ ಅವರಿದ್ದಂಥ ಜಾಗ, ಹ್ಞೂ ಯಾವುದು ಕುಪ್ಪಳ್ಳಿ, ಆ ವಾತಾವರಣ ಅದೆಲ್ಲ ತುಂಬಾ ಆಪ್ತ ಅನಿಸುತ್ತೆ. ಹ್ಞೂ ದರಾ ಬೇಂದ್ರೆ ಇವರಂತೂ ಒಂಥರ ಇವರು ಅಜ್ಜನೇ, ಇವರು ಅಜ್ಜನ ಥರನೇ ನಮ್ಗೆ ಫೀಲ್ ಆಗೋದು. ಹ್ಞೂ ಮೊನ್ನೆ ನಮ್ಮ ಡೈರೆಕ್ಟರ್ ಒಂದು ಕತೆ ಹೇಳ್ತಾ ಇದ್ರು, ಹಿಂಗೆ ಇವ್ರ ವಿಷಯ ಬಂದಾಗ ಹ್ಞೂ ಇವ್ರಿಗೆಲ್ಲ ನಮ್ಗೆಲ್ಲ ಕುವೆಂಪು ಅವ್ರ ಅಜ್ಜನ್ ತರ ಫೀಲ್ ಆಗ್ತಿದ್ರೆ, ಇವ್ರು ಉತ್ತರ ಕರ್ನಾಟಕ ಭಾಗದವ್ರಿಗೆ ದರಾ ಬೇಂದ್ರೆ ಅವರು. ಓಕೆ. ಹಾಂ ಹಾಂ ಸೊ ಅದು ಅದ್ಭುತವಾದ ಕತೆ ಹೇಳ್ಬಿಡ್ತಾರೆ ಅದೊಂದು. ಬೇಂದ್ರೆ ಅಜ್ಜಗೆ ಇನ್ವಿಟೇಷನ್ ಕೊಡಕ್ಕೆ ಕಾರ್ಡ್ ಕೊಡಕ್ಕೆ ಹೋಗಿದ್ರಂತೆ. ಓಕೆ ಓಕೆ. ಹಾಂ ಹಾಂ ಬಟ್ ನಾನು ಕೇಳಿದ್ದು ಹಾಂ ಹಾಂ ಅದರಲ್ಲಿ ಚೇರ್ ಇರಲಿಲ್ಲ ಅಂತ ಅವರು ಉದ್ಘಾಟನೆಗೆ ಆಹ್ವಾನ ಮಾಡೋರಿಗೆ ಬರೋರಿಗೆ ಚೇರ್ ಇರಲಿಲ್ಲ ಅಂತ ಅವ್ರು ಬಂದು ಹಂಗೆ ಸುಮ್ಮನೆ ಮಾತಾಡ್ಕೊಂಡು ಕಾರ್ಡ್ ಕೊಟ್ಟು ಹೋದ್ರಂತೆ. ಯಾರು ಇನ್ವೈಟ್ ಮಾಡಿ ಅಜ್ಜಗ, ಬೇಂದ್ರೆ ಅಜ್ಜಗ. ನೆಕ್ಸ್ಟ್ ಟೈಮ್ ಬಂದಾಗ ಅವರು ಏನು ಕರೆದಿದ್ರಲ್ಲ ಅವ್ರು ಬಂದು ಚೇರ್ ತಂದೇನೋ ಮಾಡ್ತಾರಂತೆ ಮನೇಲಿ. ಬೇಂದ್ರೆ ಅಜ್ಜನ ಮನೇಲಿ ಚೇರ್ ಇಲ್ಲ ಕೂತ್ಕೊಳ್ಳೋಕೆ, ಚೇರ್ ಆದ್ರೂ ಇಲ್ಲ, ನಾ ಅದಕ್ಕೆ ಬರೋಕ್ಕೆ ಕೂತ್ಕೊಳ್ಳೋ ಚೇರ್ ಅಂತ ಅಂದಾಗ ಬೇಂದ್ರೆ ಅಜ್ಜ ನನ್ನ ಮನೆಯಲ್ಲಿ ಬಡತನೂ ಇರಕ್ಕೆ ಬಿಡಲ್ಲ ಅಂತಿರಲ್ಲ ನನ್ನ ಜೊತೆ ಅಂತಂತೆ. ಹಾಂ 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 ಓಕೆ. ಆ ಥರ. ಹಾಂ ಓಕೆ. ನನ್ನ ಜೊತೆಗೆ ಬಡತನೂ ನಮ್ಮ ಜೊತೆಗೆ ಇರಕ್ಕೆ ಬಿಡಲ್ಲ ಅಂತಿರಲ್ಲಪ್ಪ ನೀವೆಲ್ಲ ಹ್ಞೂ ಅಂತಂದರೆ ಅಲ್ಲಿವರೆಗೆ ಅವರೆಲ್ಲ ಎಷ್ಟು ಮಗ ಸತ್ತವ್ರೆ ಎಂಥ ಟೈಮ್ ಅವೆಲ್ಲ ಎಷ್ಟು ನೋವು ತಿಂದಿರ್ತಾರೆ. ಓಕೆ. ಬಟ್ ಅಜ್ಜನೇ ಅಂತ ಬೇಂದ್ರೆ ಅಜ್ಜ. ಓಕೆ. ಅವರೆಲ್ಲ ಆಪ್ತರು ಮೇಡಮ್. ಹೌದೌದು. ಹಾಂ ದೂರ ಇದ್ರು ನಮ್ಗೆ ತಾತ, ನಮ್ಮ ಅಮ್ಮವರು ಅನ್ನೋ ಥರ ಫೀಲ್. ವಂಡರ್ಫುಲ್. ಚೇತನ್ ಸರ್. ಈಗಿನ ಜನ್ರೇಷನ್ ಅವರು ಫೇಸ್ ಮಾಡ್ತಿರೋ ಮಾನಸಿಕ ಸಮಸ್ಯೆಗಳಲ್ಲಿ ಮೇಜರ್ ಪ್ರಾಬ್ಲಮ್ ಯಾವುದು? ಮದುವೆ ಆಗೋಕ್ಕೆ ಹೆಣ್ಣು ಸಿಗದೆ ಇರೋದು. ಫೈನಲಿ ವೈರಲ್ ಆಗುತ್ತೆ ಇದು, ಪಕ್ಕ ಆಗುತ್ತೆ. ಸರಿ, ಇನ್ನೊಂದು ರೌಂಡು ತೊಗೊಂಬಿಡಿ. ಯಾವ್ದಾದ್ರು ತಗೊಳ್ಳಿ ಸರ್, ಫಸ್ಟ್ ಇದೆ ತಗೊಳ್ಳಿ. ನೀವು ನೋಡಬಾರ್ದು, ಒಂದೊಂದು ಹಂಗೆ ತಗೋಬೇಕು, ಅವಾಗ ಇದಾಗುತ್ತೆ. ರ್ಯಾಂಡಮ್ ಆಗಿ ತಗೋಬೇಕು. ಹಾಂ, ರ್ಯಾಂಡಮ್ ಆಗಿ ತಗೊಳ್ಳಿ. ಇವಾಗ ಆಗಿದೆ, ಬಿಟ್ಬಿಡಿ, ಅದೆಲ್ಲ ಆಗಿರೋದು. ತಗೊಳ್ಳಿ. ಪುರಾಣಗಳಲ್ಲಿ ನಿಮಗೆ ಇನ್ಸ್ಪೈರ್ ಮಾಡಿ ಹಾಕೋತಿದ್ದೀವಿ. ಯಾವ್ದ್ರಲ್ಲಿ? ಇದ್ರಲ್ಲಿ ಹಾಕಿಲ್ಲ ನಾನು. ನಮ್ಮ ಪುರಾಣಗಳಲ್ಲಿ ಇದಾಗಿದೆ. ಹೇಳ್ತೀನಿ ಬಿಡಿ. ಅಲ್ಲ, ಅದು ಆಗ್ಬಿಟ್ಟಿದೆ. ಬೇರೆ ತಗೊಳ್ಳಿ, ಅದು ಆಗ್ಬಿಟ್ಟಿದೆ. ಅಯ್ಯೋ ಈಸಿ ಇತ್ತಲ್ಲ, ನೀವು ಭಯಪಡೋ ಒಂದು ವಿಚಾರ ಯಾವುದು? ಹಾಂ, ಇದನ್ನ ಹೆಂಡತಿ ಸರ್ ಹಿಂಗೆ ಹೇಳಿಬಿಟ್ರಿ ಸರ್ ನೀವು. ನಾನಂತೂ ಕಟ್ ಮಾಡಲ್ಲ ಇದು. ಇರ್ಲಿ ಅದೇ ಹೆಂಡತಿ ನೋಡ್ಬಿಟ್ರೆ ಭಯ ಪಡ್ತಾರೆ. ಭಯ ಇದೆ ಯಾಕೆ ಸರ್ ಪಾಪ? ಅಲ್ಲ, ಕಟ್ ಮಾಡ್ಕೊತೀರ ಕೇಳೋದಲ್ಲ, ಹೆಂಡತಿ ನೋಡ್ಬಿಟ್ರೆ ಅಂತ ಭಯ ಪಡ್ತಾ ಇದ್ದಾರೆ. ಓ, ಅದಕ್ಕೆಲ್ಲ ಇರ್ತಾರೆ ಸರ್ ಅವಾಗಿಂದ. ಕರ್ಮ ನಿಜಕ್ಕೂ ಕೆಲಸ ಮಾಡುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? 100% ಕೆಲಸ ಮಾಡುತ್ತೆ. ನಾವೇನು ಪಾಪ ಕರ್ಮಗಳು ಪುಣ್ಯ ಅಂತ ಹೇಳ್ತಿರಲ್ಲ, ಅದು ನಾವೆಷ್ಟು ಪುಣ್ಯ ಮಾಡಿರ್ತೀವೋ ಆ ಪುಣ್ಯ ಮಾಡಿರೋನ್ಗೂ ಈ ಕಾಲದಲ್ಲಿ ಕರ್ಮ ಬಿಡಲ್ಲಂತೆ. ಇನ್ನ ಕರ್ಮ ಮಾಡ್ತಾ ಹೋಗ್ತಾ ಇರೋನ್ಗೆ ಕರ್ಮ ಬಿಡುತ್ತಾ? ನಮ್ಮ ಡೈರೆಕ್ಟರ್ ಹೇಳಿದ್ರಲ್ಲ ಆಗ್ಲೇನೆ, ಪಾಪ ಕರ್ಮಗಳು ಎಲ್ಲ ಇಲ್ಲೇ ನೋಡ ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು,
ಅವ್ರ ಮಕ್ಕಳು ಮಾಡಿದ್ರೆ ತಂದೆ ಮಾಡಿದ್ರೆ ಮಕ್ಕಳಿಗೆ ಬರ್ತಾ ಇತ್ತು ಆ ಥರ ಅಂತ ಇದ್ರು. ಈಗಿನ ಕಾಲದಲ್ಲಿ ನೀನೇನ್ ಮಾಡ್ತೀಯೋ ಅದನ್ನ ಇಲ್ಲೇ ಉಣ್ಬಿಟ್ಟು ಹೋಗ್ಬೇಕು. ಹೌದು, ಕರೆಕ್ಟ್. ನಿಮ್ಮ ಸಿನಿಮಾವನ್ನ ಯಾವ ರೀತಿ ರಿಲೇಟ್ ಮಾಡ್ತೀರಾ ಸರ್ ಈ ಒಂದು ಸ್ಟೇಟ್? ಹಾಂ ಕರ್ಮ ನಮ್ಮ ಹೀರೋನೇ ರಿಲೇಟ್ ಮಾಡ್ತೀನಿ. ಓಕೆ, ಯಾಕಂದ್ರೆ ಪಾತ್ರ ಆ ಥರ ಇದೆ. ಓಕೆ, ಅದನ್ನೇ ಹೇಳ್ತಾರೆ ನಮ್ಮ ಹೀರೋ ರಿಯಲೈಸ್ ಆಗೋದೇ ಕರ್ಮದ ಮೇಲೆ. ಅವ್ರ ಕರ್ಮ ಬಿಡಲ್ಲ ಅದ್ರಲ್ಲಿ ಕಥೆನಲ್ಲಿ ಅವ್ರನ್ನ. ಓಕೆ ಓಕೆ, ಸೂಪರ್. ಚಂದನ್ ಸರ್? ಮನುಷ್ಯನಿಗೆ ಸಾಮಾಜಿಕ ಜವಾಬ್ದಾರಿ ಎಷ್ಟು ಮುಖ್ಯ ಆಗುತ್ತೆ? ಇದು ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ. ಅಂದ್ರೆ ಒಂದು ಸಮಾಜದಲ್ಲಿ ಬದುಕಬೇಕಾದ್ರೆ ಕೆಲವೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನಮ್ಮ ಮನೇಲಿ ಇದ್ದಂಗೆ ಅಲ್ಲಿ ಇರಕ್ಕಾಗಲ್ಲ. ಹೌದು. ಅಂದ್ರೆ ನಮ್ಮ ಪರ್ಸನಲ್ ಲೈಫ್ ಬೇರೆ, ಒಂದು ಸಮಾಜದಲ್ಲಿ ನಾವು ಹೊರಗಡೆ ಬಂದಾಗ ಆ ಲೈಫ್ ಬೇರೆ ಇರುತ್ತೆ. ಸೊ ಸಾಮಾಜಿಕವಾಗಿದ್ದಾಗ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ಎಲ್ಲ ಒಂದು ಮೆಟ್ರೋಲ್ ಹೋಗ್ತಾ ಇರ್ತೀವಿ, ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀವಿ, ಅದು ಒಳಗೆ ಕೂತಿರ್ತೀವಿ. ನಮ್ಮ ಮನೇಲಿ ಕೂತಿದ್ರೆ ಜೋರಾಗಿ ಸೌಂಡ್ ಕೊಟ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀವಿ. ಆ ಥರ ಜಾಗದಲ್ಲಿ ಹೋದಾಗ ಎಲ್ಲರಿಗೂ ಇರಿಟೇಟ್ ಆಗುತ್ತೆ. ಅವ್ರವ್ರ ಪರ್ಸನಲ್ ಇದ್ರಲ್ಲಿ ಅವರು ಇರ್ತಾರೆ, ಅವ್ರಿಗೆ ಇರಿಟೇಟ್ ಆಗಿದೆ ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ. ಓಕೆ. ಸೊ ಈ ತರ ಸಣ್ಣ ವಿಚಾರ ಅಥವಾ ಕೆಲವೊಂದು ಗಲೀಜ್ ಮಾಡದೇ ಇರೋವಂಥದ್ದು, ಶುಚಿಯಾಗಿ ಇಟ್ಕೊಳ್ಳೋವಂಥದ್ದು. ಎಕ್ಸಾಕ್ಟ್ಲಿ. ಮೇಜರ್ ಏನಂದ್ರೆ ಹೆಂಗ್ ಫೀಲ್ ಆಗುತ್ತೋ ಗೊತ್ತಿಲ್ಲ, ನಾನ್ ನೋಡಿರೋವಂಥದ್ದು ನಮ್ ಜನ ದೇವ್ರ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪಬ್ಲಿಕ್ ಟಾಯ್ಲೆಟ್ಸು, ಹೋಟ್ಲು ರೂಮ್ ಟಾಯ್ಲೆಟ್ಸು, ಹೋಟ್ಲಿಗೆ ಹೋದಾಗ ದಯವಿಟ್ಟು ನೀವು ಯೂಸ್ ಮಾಡಿದ್ರೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಬನ್ನಿ. ಇದು ಸಾಮಾಜಿಕ ಜವಾಬ್ದಾರಿ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅವೆಲ್ಲ ಅವ್ನ ಚೆನ್ನಾಗಿ ಪಾಪ ಮಾಡಿ ಎಲ್ಲ ಇದ್ ಮಾಡಿರ್ತಾನೆ, ನೀವು ಹೋಗಿ ಹಾಳು ಮಾಡ್ಬೇಕು ಬರ್ತೀರ, ಅವನ ಮೇಲೆ ಬೈತೀರ, ಆಮೇಲೆ ಏನ್ ಹಿಂಗ್ ಇಟ್ಟಿದ್ದಾನೆ ಅಂದ್ರೆ ಆತರ ಎಲ್ಲಾ ವಿಚಾರನೂ ಮಾಡ್ಬೇಕು. ಇದು ಮೇಜರ್ ಆಗಿ ಹೆಣ್ಮಕ್ಳುಗಳು ತುಂಬಾ, ಅಂದ್ರೆ ನಮ್ಮ ತಾಯಿನ ನಾವು ಹೋಗ್ಬಿಟ್ಟು ಕರ್ಕೊಂಡೋದಾಗ ಅವ್ರು ಎಷ್ಟೋ ಹೊತ್ತು ರೆಸ್ಟ್ ರೂಮ್ಸ್ಗೆ ಹೋಗಲ್ಲ. ಈ ರೀತಿ ಆತರ ಎಷ್ಟು ಜನ ಹೆಣ್ಮಕ್ಳುಗಳು ಅನುಭವಿಸಿದ್ರು. ಸೊ ಈ ತರ ಸಾಮಾಜಿಕ ಜವಾಬ್ದಾರಿ ಇದ್ದಾಗ ಮಾತ್ರ ಸಮಾಜ ಚೆನ್ನಾಗಿರೋದು, ಎಲ್ಲರಿಗೂ ಇರ್ಬೇಕು ಅದು. ಸೊ ಅದನ್ನ ಫಾಲೋ ಮಾಡೋದು ಒಳ್ಳೇದು. ಸೂಪರ್ ಸರ್. ಇನ್ನೊಂದು ರೌಂಡ್ ಬರುತ್ತೆ. ಇನ್ನೊಂದು ತಗೊಳ್ಳಿ ಸಾಕು. ನೀವು ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹೇಳ್ತೀರಾ? ಈಗಿನ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಬಗ್ಗೆ, ಪಾಲಿಟಿಕ್ಸ್ ಸರ್ ಒಂದ್ಸರಿ ತಗೊಂಡ್ಮೇಲೆ ಮುಗೀತು. ಕಾಮನ್ ಮ್ಯಾನ್ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ಅಂದ್ರೆ ಒಬ್ಬ ಸಮಾಜದಲ್ಲಿ ನೀವೊಬ್ಬ ವ್ಯಕ್ತಿ ಅಲ್ವಾ, ನಮ್ಮ ಸಿಸ್ಟಮ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಮೇಡಮ್. ಅಂದರೆ ಸಿಸ್ಟಮ್ ಸರಿಯಾಗಬೇಕು. ಅಂದರೆ ಜನಗಳನ್ನ ಒಂದು ಆಟದ ಗೊಂಬೆಗಳ ಥರ ಬಳಸ್ಕೋತಾ ಇದ್ದಾರೆ ಅಷ್ಟೇ. ಬಟ್ ನಾವು ಜನಗಳು ಅಷ್ಟೇ ಯಾವುದೋ ಒಂದು ಉದ್ದೇಶದಿಂದ ಯಾವುದೋ ಒಂದು ಪಕ್ಷಗಳನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ, ಜಾತಿಗೋಸ್ಕರನೋ ಮತ್ತೊಂದಕ್ಕೋಸ್ಕರನೋ, ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದನ್ನ ಬಿಟ್ಟು ಕರೆಕ್ಟಾಗಿರೋ ಲೀಡರ್ನ ಕರೆಕ್ಟಾಗಿ ಚೂಸ್ ಮಾಡಿದ್ರೆ, ಯಾವುದೇ ವಿಷಯಗಳಿದೆ ಕರೆಕ್ಟಾಗಿರೋ ಒಳ್ಳೆ ಲೀಡರ್ನ ಚೂಸ್ ಮಾಡಿದ್ರೆ ಖಂಡಿತ ವ್ಯವಸ್ಥೆ ಬದಲಾಗುತ್ತೆ. ಅದು ಬೇಗ ಬದಲಾಗುತ್ತೆ. ಸೂಪರ್ ಸರ್, ಚೆನ್ನಾಗಿ ಹೇಳಿದ್ರಿ. ಮತ್ತೆ ಭಯ ಪಟ್ರೆ ಕಾಂಟ್ರವರ್ಸಿ ವಂಡರ್ಫುಲ್ ಸರ್. ಈಗ ನಿಮ್ಮ ಸಿನಿಮಾ ಜೂನ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಫೈನಲಿ ನಮ್ಮ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಜನರು ನಿಮ್ಮ ಸಿನಿಮಾಗೆ ಬರಬೇಕು, ದುಡ್ಡು ತೊಗೊಂಡು ಅಂದರೆ ಟಿಕೆಟ್ ತೊಗೊಂಡು ನಿಮ್ಮ ಸಿನಿಮಾಗೆ ಬರಬೇಕು ಅಂದರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಒನ್ಸ್ ಅಗೇನ್? ಆ್ಯಂಡ್ ಏನು ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ? ಇಲ್ಲಿ ಕಾಮಿಡಿ ಇದೆ, ಎಮೋಷ್ನಲ್ ಇದೆ, ಆಮೇಲೆ ಮೆಸೇಜ್ ಇದೆ. ನೀವು ಫ್ಯಾಮಿಲಿ ಜೊತೆ ಬಂದಾಗ ಒಂದು ಫೀಲ್ ಆಗೇ ಆಗ್ತಾರೆ ಸಿನಿಮಾದಲ್ಲಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಸರ್ ತಾವು ನಮ್ಮ ಡೈರೆಕ್ಟರ್ ಹೇಳಿದಾಗೆ ಈ ಸಿನಿಮಾದಲ್ಲಿ ಎಲ್ಲ ಸೆಂಟಿಮೆಂಟು ಓವರಾಲ್ ಹೇಳ್ಬೇಕು ಅಂದರೆ ನಿಮ್ಮ ಫ್ಯಾಮಿಲಿನ ನೀವು ನೋಡ್ಬೋದು. ಒಂದ್ಸತಿ ನೀವೇನು ತಪ್ಪುಗಳು ಮಾಡ್ತಾ ಇದ್ದೀರಾ ಅದನ್ನೂ ತಿದ್ಕೊಳ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. 100% ನೀವು ಕೊಡೋ 100 ರೂಪಾಯಿಗಂತೂ ಮೋಸ ಆಗಿದೆ. ಈ ಸಿನಿಮಾ ನಿಮ್ಮನ್ನು ರಂಜಿಸ್ತೈತೆ, ಮತ್ತು ನಿಮ್ಗೆ ಇನ್ನೂ ಒಂದು ಮೆಸೇಜು ಕೊಡ್ತೈತೆ ಸಮಾಜಕ್ಕೆ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ದಯವಿಟ್ಟು ಬಂದು ಸಿನಿಮಾ. ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಒಂದು ಖುಷಿ ಇದೆ ನನಗೆ. ಸೊ ಒಳ್ಳೆ ಸಿನಿಮಾ ಅಂತ ನಾನು ಮಾತ್ರ ಹೇಳ್ತಿಲ್ಲ, ನಾವು ನಿಜವಾದ ಪ್ರೇಕ್ಷಕರಿಗೆ, ಹಾಗೆ ಕಾಲೇಜ್ ಹುಡುಗರಾಗಲಿ, ಪೌರ ಕಾರ್ಮಿಕರಿಗೆ, ಬೀದಿ ಬದಿ ವ್ಯಾಪಾರ ಮಾಡೋ ಹೆಣ್ಮಕ್ಳಿಗೆ, ಗಾರ್ಮೆಂಟ್ಸ್ ಹೆಣ್ಮಕ್ಳು, ಈ ಥರ ತುಂಬ ಜನ ರಿಯಲ್ ಆಡಿಯನ್ಸ್ಗೆ ಸಿನಿಮಾನ ತೋರಿಸಿ ಅವ್ರ ಕಡೆಯಿಂದ ಒಂದು ಒಪಿನಿಯನ್ನ ಅಥವಾ ರಿವ್ಯೂನ ನಾವು ಪಡ್ಕೊಂಡಿದ್ದೀವಿ.
ಅವ್ರ ಮಾತಲ್ಲಿ ಏನೇ ಹೇಳಿರೋದು ಸುಳ್ಳು ಅಂದ್ಕೊಂಡ್ರು ನಾವು ಎದುರುಗಡೆ ಇದೀವಿ ಅಂತ ಹೇಳಿರ್ಬೋದು, ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ನೀರು, ಕಣ್ಣೀರು ಸುಳ್ಳು ಹೇಳಲ್ಲ. ಸೊ ಆ ಕಣ್ಣೀರಲ್ಲೇ ನಮ್ಮ ಸಿನಿಮಾ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮ 100 ರೂಪಾಯಿ ಆಗಲಿ 150 ರೂಪಾಯಿ ಆಗಲಿ ತುಂಬ ವ್ಯಾಲ್ಯೂ ಇರುವಂಥ ಒಂದು ಅಮೌಂಟು. ಸೊ ನಮ್ಮ ಸಿನಿಮಾದು ಎಲ್ಲ ಕಂಟೆಂಟ್ಸು ಯೂಟ್ಯೂಬಲ್ಲಿ ಇದೆ. ಭೀಮನಾವ ಸಾಂಗ್ ಇದೆ, ಸುಸರೋಗಿ ಸಾಂಗ್ ಇದೆ, ಸುಂದರಿ ಶಿವಕುಮಾರಿ ಸಾಂಗ್ ಇದೆ, ನೋಡಿ ಒಂದು ಈಗ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ರಾಜರತ್ನಾಕರ ಸಿನಿಮಾ ಕಾಣಿಸೋದೇ ಬೇರೆ ರೀತಿ. ಅಂದ್ರೆ ರಾಜರತ್ನಾಕರ ಅನ್ನೋ ಒಂದು ಟೈಟಲ್ ತರ ನಿಮ್ಗೆ ಭಾಸವಾಗುತ್ತೆ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಫೀಲ್ ಆಗೋ ರಾಜರತ್ನಾಕರನೇ ಬೇರೆ. ಒಂದೊಳ್ಳೆ ಮೌಲ್ಯನ ಒಂದು ಮೌಲ್ಯನ ಎಷ್ಟು ಕಮರ್ಷಿಯಲ್ ಆಗಿ ಜನಗಳಿಗೆ ಮಾನ ಮುಟ್ಟಿಸ್ಬೋದು, ಎಷ್ಟು ಕಾಮಿಡಿ ಆಗಿ ಕಾಮಿಕಲ್ ಆಗಿ ಎಷ್ಟು ಆಳವಾಗಿ ಮಾನವನ್ನ ಮುಟ್ಟಿಸ್ಬೋದು, ಆ ಕೆಲಸನ ಈ ಸಿನಿಮಾದಲ್ಲಿ ನಿರ್ದೇಶಕರು ಮಾಡಿದ್ದಾರೆ. ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ. ನೀವು ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದ್ರು, ನಿಮ್ಮ ಊರ್ನವ್ರು ಕರ್ಕೊಂಡ್ಬಂದ್ರು, ಯಾರೇ ಕರ್ಕೊಂಡ್ಬಂದ್ರು ಸಹ ಈ ಸಿನಿಮಾನ ಜರಿಯಲ್ಲ. ಯಾಕಂದ್ರೆ ಅಷ್ಟು ಡೆಪ್ತ್ ಆಗಿರೋ ಒಂದಷ್ಟು ಒಳ್ಳೆ ವಿಷಯನ ಈ ಸಿನಿಮಾದಲ್ಲಿ ನಿಮ್ಗೆ ಹೇಳ್ತಾರೆ. ಸೊ ಹಾಗಾಗಿ ಖಂಡಿತ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ರಾಜರತ್ನಾಕರ ಸಿನಿಮಾ ಜೂನ್ 27ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕನ್ನಡ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ.